ओम शांति, ओम शांति, ओम शांति, ओम।
ಓಂ ಶಾಂತಿ. ಇವತ್ತಿನ ದಿನಾಂಕ 7/11/2021. ಅವ್ಯಕ್ತ ಬಾಪ್ತಾದ 19/11/1989 ಮುರಳಿ ಇವತ್ತು ರಿವೈಸ್ ಆಗ್ತಾ ಇದೆ. ಮುರಳಿಯ ಶಿರೋನಾಮೆ ತನ್ ಮನ್ ಧನ್ ಔರ್ ಜನ್ ಕಾ ಬಾಕಿ. ಸಂಗಮಯುಗದಲ್ಲಿ ತನುವಿದ್ದು ಭಾಗ್ಯ, ಮನಸ್ಸಿದ್ದು ಭಾಗ್ಯ, ಧನದ ಭಾಗ್ಯ, ಜನದ ಭಾಗ್ಯ. ಏನೇನು ಭಾಗ್ಯ ಇದೆ, ಹೇಗಿದೆ ಸಂಗಮಯುಗದಲ್ಲಿ? ಸತ್ಯುಗದಲ್ಲಿ ಅಂತೂ ಗೊತ್ತಿದೆ ನಮಗೆ, ತನು ಮನ ಧನ ಜನ ಹೆಂಗಿರ್ತದಂತ. ಆದರೆ ಸುತ್ತಮುತ್ತ ಕಲಿಯುಗ ಇದೆ, ಅದರ ನಡುವೆ ನಾವು ಸಂಗಮ ಯುಗದಲ್ಲಿದ್ದೀವಿ. ಆ ಕಡೆ ಸತ್ಯುಗಕ್ಕೂ ಹೋಗಿಲ್ಲ, ಈ ಕಡೆ ಕಲಿಯುಗದಲ್ಲಿಯೂ ಇಲ್ಲ. ಆದರೆ ಈ ನಡುವಿನ ಸಮಯದಲ್ಲಿ ತನು ಮನ ಧನ ಮತ್ತು ಜನ, ಇದು ಭಾಗ್ಯ ಅಂತ ಹೆಂಗೆ ಫೀಲ್ ಮಾಡೋದು? ಶಿವಬಾಬನನ್ನು ನಾವು ಹೆಂಗೆ ರಾಜಿ ಮಾಡಿಕೊಂಡ್ರೆ ಇವೆಲ್ಲ ಭಾಗ್ಯದ ಅನುಭೂತಿ ಆಗ್ತದೆ ಅಂತ ಬಾಬಾ ಇವತ್ತು ಮುರಳಿ ನುಡಿಸ್ತಾರೆ. ಆಜ್ सच्चे साहेब अपने साहेबजादे और साहेबजादियों को देख रहे हैं. शिव बाबा सत्य साहेबा, ಸತ್ಯ ಸಾಹೇಬನ ಮಕ್ಕಳು ನಾವು. ಸಾಹೇಬ್ಜಾದೆ ಸಾಹೇಬ್ಜಾದಿ ಅಂತಂದರೆ ಮಕ್ಕಳು. ನೋಡ್ತಾ ಇದ್ದಾರೆ ಬಾಬಾ ಯಾವ ಸಂಬಂಧದಲ್ಲಿ ನೋಡ್ತಿದ್ದಾರೆ? ತಾನು ಸತ್ಯ ಸಾಹೇಬನಾಗಿ ನೋಡ್ತಿದ್ದಾರೆ. ಈ ಸತ್ಯ ಸತ್ಯ ಅನ್ನುವಂಥದ್ದು ಸಂಗಮ ಯುಗದಲ್ಲಿ ಎಲ್ಲೆಲ್ಲಿ ಬಳಸ್ತಾರೆ ಹೇಳಿ ಬಾಬಾ? ಸತ್ಯ ಸಾಹೇಬ. ನೆಕ್ಸ್ಟ್ ಮುರಳಿಯಲ್ಲಿ ಸತ್ಯ ಸತ್ಯ ಅನ್ನುವಂಥ ಶಬ್ದ ಎಲ್ಲೆಲ್ಲಿ ಬಳಸ್ತಾರೆ? ಸತ್ಯಯುಗ, ಮತ್ತೆ ಸತ್ಯಜ್ಞಾನ, ಶಿವಂ ಸತ್ಯಂ, ಮತ್ತೆ ಸತ್ಯಸಂಗ, सद्गुण. बाप को कहते ही है सत्य. शिव बाबा सत्यम शिवम, ಅವನು सत्य. बाप दादा द्वारा स्थापन किए हुए युग का नाम भी सत्ययुग. ಸತ್ಯ ತಂದೆಯಿಂದ ಸ್ಥಾಪಿಸಲ್ಪಟ್ಟ ಯುಗದ ಹೆಸರು ಸಹ ಸತ್ಯಯುಗ. बाप की महिमा भी सत बाप, सत शिक्षक, सद्गुरु कहते हैं. बाबन महिमे सत्य तंदे, सत्य शिक्षक, सद्गुरु कहते हैं. सत्य की महिमा देखो, सदा ही श्रेष्ठ रही है ना. सत्यದ महिमे सदा कालಕ್ಕೂ श्रेष्ठ. सत्य बाप द्वारा आप सभी सत्यनारायण बनने के लिए सच्ची कथा सुन रहे हो. ತಂದೆಯ ಮೂಲಕ ನಾವು ಸತ್ಯನಾರಾಯಣ ಆಗಲಿಕ್ಕೋಸ್ಕರ ಸತ್ಯ ಕಥೆಯನ್ನು ಕೇಳ್ತಾ ಇದ್ದೀವಿ. ऐसा सच्चा साहेब अपने बच्चों को देख रहे हैं. कितने बच्चों ने सच्चे साहेब को राजी किया है. ಅಂತಹ ಸತ್ಯ ಸಾಹೇಬನನ್ನು ಮಕ್ಕಳು, ಎಷ್ಟು ಜನ ಮಕ್ಕಳು ರಾಜಿ ಮಾಡಿಕೊಂಡರೆ. ಸತ್ಯ ಕಥೆಯನ್ನು ಹೇಳಿ ಸತ್ಯನಾರಾಯಣ ಮಾಡ್ತಿದ್ದಾರೆ ಬಾಬಾ. ನಮಗೆ ಸತ್ಯಯುಗಕ್ಕೆ ಕರ್ಕೊಂಡೋಗ್ತಾರೆ. ಅವನೇ ಸತ್ಯ ತಂದೆಯಾಗಿ, ಸತ್ಯ ಶಿಕ್ಷಕನಾಗಿ, ಸದ್ಗುರುವಾಗಿ ನಮ್ಮ ಜೊತೆಗಿದ್ದಾರೆ. ಅವನ್ ನೋಡಿದರೆ ಸತ್ಯಂ ಅಂತ ಸತ್ಯ ಸಾಹೇಬನನ್ನು ಎಷ್ಟು ಜನ ಮಕ್ಕಳು ರಾಜಿ ಮಾಡ್ಕೊಂಡಿದ್ದೀರಿ? सच्चा साहेब देख रहे हैं बच्चों को.
ಯಾವಾಗಲೂ ರಾಜಿ ಯಾರನ್ನ ರಾಜಿ ಮಾಡ್ಕೋಬಾರ್ದು. ಯಾರನ್ನ ಮಾಡ್ಬೇಕು? ಹೈಯೆಸ್ಟ್ ಅಥಾರಿಟಿ ಯಾರಿದ್ದಾರೋ ಅವ್ರನ್ನ ರಾಜಿ ಮಾಡ್ಕೋಬೇಕು. ಕಿತ್ತನೆ ಬಚ್ಚೋನೆ ಸಚ್ಚೆ ಸಾಹೇಬಕ್ಕೂ ರಾಜಿ ಕಿಯಾ ಹೇ ಕೇಳ್ತಿದ್ದಾರೆ ಬಾಬಾ. ನೋಡ, ನಾನು ಸತ್ಯ ತಂದೆಯನ್ನ ರಾಜಿ ಮಾಡ್ಕೊಂಡಿದ್ದೀನಿ ಅನ್ನೋರು ಹೇಳಿ, ರಾಜಿ ಮಾಡ್ಕೊಂಡಿದ್ದೀರಲ್ಲ. सच्चे साहेब की सबसे बड़ी विशेषता क्या है? ನಾವು ಯಾರನ್ನ ರಾಜಿ ಮಾಡ್ಕೊಂಡಿವಲ್ಲ ಅವನ ವಿಶೇಷತೆ ಏನು? ಯಾಕೆ ರಾಜಿ ಮಾಡ್ಕೊಂಡ್ರಿ? ಏನು ವಿಶೇಷತೆ ನೋಡಿ ರಾಜಿ ಮಾಡ್ಕೊಂಡಿದ್ದೀವಿ? ಆ ಸಾಹೇಬ ದಾತ, ಯಾವಾಗಲೂ ದಾತ, ವಿಧಾತ, ವರದಾತ. ಸುಮ್ಮನೆ ಸುಮ್ಮನೆ ರಾಜಿ ಮಾಡ್ಕೊಂಡಿಲ್ಲ, ಅವನಿಂದ ನಮಗೆಲ್ಲ ಸಿಗ್ತೈತೆ ಅಂತ ಹೇಳ್ಕೊಂಡು ಏನು ಮಾಡಿವಿ? ರಾಜಿ ಮಾಡ್ಕೊಂಡಿವಿ. ಆ ಸತ್ಯ ಸಾಹೇಬ ದಾತ, ವಿಧಾತ, ವರದಾತ. ಸರಿ, ಹಾಗಾದರೆ ರಾಜಿ रहने वाले बच्चों की निशानी क्या है? ಅಂಥವನನ್ನು ಯಾರು ರಾಜಿ ಮಾಡ್ಕೊಂಡಿದ್ದಾರೋ ಅವರ ನಿಶಾನಿ ಏನು? ಸದಾ ದಾತ ರಾಜಿ ಹೇ. ಸೈಡ್ ಹೆಡ್ಡಿಂಗ್ ಬರೀರಿ. ಯಾರನ್ನ ರಾಜಿ ಮಾಡ್ಕೊಂಡಿದ್ದೀರಿ? ಸದಾ ದಾತ ರಾಜಿ. ನನ್ನ ಜೊತೆಗೆ ಸದಾ ದಾತ. ಶಿವಬಾಬಾ ಸದಾ ಕೊಡುವವ, ಸದಾ ಒಳ್ಳೆಯದನ್ನು ಮಾಡುವವ, ಸದಾ ಕಲ್ಯಾಣಕಾರಿ. ಅವನು ಸದಾ ದಾತ. ಅವನ ಹತ್ರ ಹೋಗಿ ನೀವು ಬೇಡೋ ಅವಶ್ಯಕತೆಯೇ ಇಲ್ಲ. ಅವನ ಬಳಿ ಕುಂತರೆ ಸಾಕು. ಏನು ಸಿಗ್ತದೆ ನೋಡಿ? ಇಲ್ಲಿ ಬಂದು ಕುಂತರೆ ಸಾಕು. ಇಲ್ಲಿ ಬಂದು ಕುಂತು ನನಗೆ ಜ್ಞಾನ ಕೊಡಿ, ಜ್ಞಾನ ಕೊಡಿ ನೀವು ಹೇಳೋ ಅವಶ್ಯಕತೆ ಇಲ್ಲ. ಬಂದು ಕುಂತರೆ ಸಾಕು. ಏನು ಬರ್ತದೆ? ಬಾಬಾ ಜ್ಞಾನ ಕೊಡ್ತಾರೆ. ಕನೆಕ್ಷನ್ ಜೋಡಿಸಿದರೆ ಸಾಕು, ಆಟೋಮೆಟಿಕಲಿ ಶಕ್ತಿ ಬರ್ತದೆ. ಭಗವಂತ ನನಗೆ ಶಕ್ತಿ ಕೊಡು ಕೇಳೋ ಅವಶ್ಯಕತೆ ಇಲ್ಲ. ಅವನ ಬಳಿ ಕೂತ್ಕೊಳ್ಳಿ. ಪವರ್ ಆಲ್ವೇಸ್ ಫ್ಲೋಸ್ ಫ್ರಮ್ ಹೈಯರ್ ಪೊಟೆನ್ಷಿಯಲ್ ಟು ಲೋವರ್ ಪೊಟೆನ್ಷಿಯಲ್. ಅವನ ಹೈಯರ್ ಪೊಟೆನ್ಷಿಯಲ್ ಅವನ ಬಳಿ ಕುಂತರೆ ಸಾಕು, ಆಟೋಮೆಟಿಕಲಿ ಶಕ್ತಿ ಸಂಚಾರ ಆಗ್ತದೆ. ಅವನ ಮುಂದೆ ಕುಂತರೆ ಸಾಕು, ಜ್ಞಾನ ತುಂಬುತ್ತದೆ. ಬಾಬಾ ಸದಾ ದಾತ. ಯಾರನ್ನ ರಾಜಿ ಮಾಡ್ಕೊಂಡಿವಿ? ಸದಾ ದಾತ ರಾಜಿ ಹೇ. ಹಾಗಾದರೆ ಸದಾ ದಾತನನ್ನು ರಾಜಿ ಮಾಡಿಕೊಂಡವರ ಲಕ್ಷಣ ಏನು? इसलिए ऐसी आत्माएं सदा अपने को ज्ञान के खजाने, शक्तियों के खजाने, गुणों के खजाने, सब खजानों से भरपूर अनुभव करेगी. ಆ ದಾತ ತಂದೆಯನ್ನು ರಾಜಿ ಮಾಡಿಕೊಂಡ್ರೆ ಅವರು ಜ್ಞಾನದ ಖಜಾನೆಯಲ್ಲಿ ಭರ್ಪೂರ್, ಶಕ್ತಿಯ ಖಜಾನೆಯಲ್ಲಿ ಭರ್ಪೂರ್, ಗುಣಗಳ ಖಜಾನೆಯಲ್ಲಿ ಭರ್ಪೂರ್, ಎಲ್ಲ ಖಜಾನೆಗಳಲ್ಲಿ ನಾನು ಭರ್ಪೂರ್ ಇದ್ದೀನಿ ಅಂತ ಅನುಭವ ಮಾಡ್ತಾರೆ. ಯಾರು? ಸದಾ ದಾತನನ್ನು ರಾಜಿ ಮಾಡಿಕೊಂಡ್ರೆ. ಸದಾ ದಾತನನ್ನು ರಾಜಿ ಮಾಡಿಕೊಂಡಾಗ ಜ್ಞಾನದ ಖಜಾನೆ, ಶಕ್ತಿಯ ಖಜಾನೆ, ಗುಣಗಳ ಖಜಾನೆ, ಸರ್ವ ಖಜಾನೆಗಳಲ್ಲಿ ಭರ್ಪೂರ್ ಅಂತ ಹೇಳಿಕೊಂಡು ಅನುಭವ ಮಾಡ್ತೀವಿ. ಕಭಿ ಭಿ ಅಪ್ನೆ ಕೋ ಖಜಾನೆ ಸೆ ಖಾಲಿ ನಹಿ ಸಮझेंगे. ಬಾಬಾ ಹೇಳ್ತಾರೆ, ಎಂದಿಗೂ ಯಾವ ಖಜಾನೆಯಲ್ಲಿಯೂ ಖಾಲಿ, ಕೊರತೆ ಅಂತ ಅನುಭವ ಮಾಡುವುದಿಲ್ಲ. ಎರಡನೇದು, कोई भी गुण व शक्ति व ज्ञान के गुह्य राज से ವಂಚಿತ नहीं होगी. ಯಾವುದೇ ಗುಣ, ಯಾವುದೇ ಶಕ್ತಿ ಅಥವಾ ಜ್ಞಾನದ ಗುಹ್ಯವಾದ ರಹಸ್ಯದಿಂದ ಅವರು ವಂಚಿತ ಆಗುವುದಿಲ್ಲ. ಯಾವುದೇ ಗುಣ, ಶಕ್ತಿ ಅಥವಾ ಜ್ಞಾನದ ಗುಹ್ಯ ರಹಸ್ಯ ಅವರಿಗೆ ನ್ಯಾಚುರಲ್ ಆಗಿ ಗೊತ್ತಾಗ್ತಾ ಹೋಗ್ತದೆ. ಅದರಿಂದ ಅವರಿಗೆ ವಂಚನೆ ಆಗುವುದಿಲ್ಲ. गुणों की व शक्तियों की परसेंटेज हो सकती है ना, और कोई गुण व कोई शक्ति ऐसी आत्मा में हो नहीं, ये नहीं हो सकता.
ಯಾರು ದಾತನನ್ನು ರಾಜಿ ಮಾಡ್ಕೊಂಡಿರ್ತಾರೋ ಅವರ ಹತ್ರ ಇಂಥ ಗುಣ ಇಲ್ಲ, ಅವರ ಹತ್ರ ಇಂಥ ಶಕ್ತಿ ಕಡಿಮೆ ಇದೆ ಅನ್ನುವಂತಹ ಪ್ರಸಂಗನೇ ಇಲ್ಲ. ಯಾವಾಗಲೂ ಗುಣದಲ್ಲಿಯೂ ಭರ್ಪೂರ್, ಎಲ್ಲ ಶಕ್ತಿಗಳಲ್ಲಿಯೂ ಭರ್ಪೂರ್, ಜ್ಞಾನದಲ್ಲಿಯೂ ಭರ್ಪೂರ್. जैसे समय प्रमाण कई बच्चे कहते हैं बाबा मेरे में और शक्तियाँ तो है, मेरे में और शक्तियाँ तो है, लेकिन यह शक्ति यह गुण नहीं है बाबा, यह नहीं शब्द निषेध होगा. ಯಾರು ಸದಾ ದಾತನನ್ನು ರಾಜಿ ಮಾಡ್ಕೊಂಡಿರ್ತಾರೋ ಅವರ ಜೀವನದಲ್ಲಿ ನನ್ನ ಹತ್ರ ಎಲ್ಲ ಶಕ್ತಿ ಇದೆ, ಆದರೆ ಇದೊಂದು ಶಕ್ತಿ ಇಲ್ಲ, ಇದೊಂದು ಗುಣ ಇಲ್ಲ, ಈ ಇಲ್ಲ ಅನ್ನೋದು ಅವರ ಜೀವನದಲ್ಲಿ ನಿಷೇಧ. ಆ ಶಬ್ದನೇ ಇಲ್ಲ, ಇಲ್ಲ ಅನ್ನೋದೇ ಇಲ್ಲ. ಅಷ್ಟರ ಮಟ್ಟಿಗೆ ಸರ್ವ ಖಜಾನೆಗಳಲ್ಲಿ ಭರ್ಪೂರ ಇರ್ತಾರೆ. ನೀವೇ ಒಂದು ಕ್ಷಣ ಯೋಚನೆ ಮಾಡಿ, ಅವನು ಯಾರು, ಯಾರನ್ನ ರಾಜಿ ಮಾಡ್ಕೊಂಡಿವಿ, ಯಾರ ಜೊತೆಗಿದ್ದೀವಿ ನಾವು. ಐಸೆ ದಾತಾಕೆ ಬಚ್ಚೆ ಸದಾ ಧನ್ವಾನ್ ಹೊಂಗೆ. ದಾತನ ಮಕ್ಕಳು ಹೆಂಗಿರ್ತಾರೆ? ಧನ್ವಾನ್ ಆಗಿರ್ತಾರೆ, ಭರ್ಪೂರ್ ಹೊಂಗೆ, ಸಂಪನ್ನ ಹೊಂಗೆ. ಸದಾ ದಾತನಾಗಿರುವ ಸರ್ವಗುಣ, ಸರ್ವ ಖಜಾನೆ, ಸರ್ವ ಶಕ್ತಿ ಎಲ್ಲದರಲ್ಲಿಯೂ ಅವನು ಓಷನ್ ಆಫ್ ಪೀಸ್, ಓಷನ್ ಆಫ್ ನಾಲೆಡ್ಜ್, ಅವನು ಸಾಗರ, ಶಾಂತಿಗೆ ಸಾಗರ, ಜ್ಞಾನಕ್ಕೆ ಸಾಗರ, ಆನಂದಕ್ಕೆ ಸಾಗರ, ಸ್ನೇಹಕ್ಕೆ ಸಾಗರ. ಸಾಗರನನ್ನೇ ಏನು ಮಾಡ್ಕೊಂಡಿವಿ? ರಾಜಿ ಮಾಡ್ಕೊಂಡಿವಿ. ಅಂದರೆ ನಮಗೇನು ಕೊರತೆ? ಯಾವ ಗುಣ, ಯಾವ ಶಕ್ತಿ ಇಲ್ಲ ಅನ್ನುವಂಥದ್ದು ನನ್ನ ಜೀವನದಲ್ಲಿ ನಿಷೇಧ. ಬಾಬಾ ತಿಳಿಸ್ತಿದ್ದಾರೆ ಈ ರೀತಿ ಸದಾ ಧನ್ವಾನ್, ಸದಾ ಭರ್ಪೂರ್, ಸದಾ ಸಂಪನ್ನ ಹೊಂಗಿ. ಈಗ ಬಾಬಂದು ಒಂದು ಮಹಿಮೆ ಯಾವುದಾಯಿತು? ಏನಾಯ್ತು? ಒಂದು ಮಹಿಮೆ ದಾತ, ವಿದಾತ, ವರದಾತ. ಅವನನ್ನು ರಾಜಿ ಮಾಡಿಕೊಂಡವರ ಭಾಗ್ಯ ಏನು? ರಾಜಿ ಮಾಡ್ಕೊಂಡವ್ರು ಎಂಥ ಲಕ್ಷ್ಯ ಆತ್ಮಗಳು. ಸರಿ, ಇನ್ನೊಂದು ಮಹಿಮೆ ಬರೀರಿ. दूसरी महिमा है भाग्य विदाता. भाग्य विदाता साहेब को राजी करने वालों की निशानी क्या है? ಅವಂದು ಒಂದೊಂದು ಮಹಿಮೆ ಇದೆ. ಶುಭಾಬನಿಗೆ ಮಹಿಮೆ ಯಾಕೆ ಬಂತು? ಪರಮಾತ್ಮನಿಗೆ ಅಷ್ಟು ಮಹಿಮೆ ಯಾಕೆ? ಯಾವಾಗಲೂ ಸುಮ್ಮನೆ ಸುಮ್ಮನೆ ಮಹಿಮೆ ಮಾಡ್ತಾರ? ಮಹಿಮೆ ಯಾವಾಗ ಬರ್ತದೆ? ನಾವು ಮಾಡುವ ಶ್ರೇಷ್ಠ ಕಾರ್ಯ, ನಾವು ಮಾಡುವ ಶ್ರೇಷ್ಠ ಕರ್ತವ್ಯ, ಅದಕ್ಕನುಗುಣವಾಗಿ ಮಹಿಮೆ ಬರ್ತದೆ. ಭಗವಂತನ ಮಹಿಮೆ ನೋಡಿ, ಅವನು ಸದಾ ದಾತ, ಸದಾ ದಾತ. ಅಂಥ ಮಹಾಮಹಿಮನನ್ನು ರಾಜಿ ಮಾಡಿಕೊಂಡ ಕೂಡಲೇ ನಾವು ಹೆಂಗೆ ಭರ್ಪೂರಾಗ್ತೀವಿ? ಹಾಗೆಯೇ ಶಿವಬಾಬಾ ಸದಾ ಭಾಗ್ಯವಿದಾತ. ಭಾಗ್ಯವಿದಾತ ಸಾಹೇಬ್ ಕೆ ರಾಜಿ ಕಿ ನಿಶಾನಿ ಕ್ಯಾ ಹೈ? ಇವತ್ತಿನ ಮುರಳಿ ಫುಲ್ ಈ ಸಬ್ಜೆಕ್ಟ್. ಭಾಗ್ಯವಿದಾತನನ್ನು ರಾಜಿ ಮಾಡಿಕೊಂಡಕ್ಕೆ ಈ ತನುವಿನ ಭಾಗ್ಯ ಏನು, ಮನಸ್ಸಿನ ಭಾಗ್ಯ ಏನು, ಧನದ ಭಾಗ್ಯ ಏನು, ಜನದ ಭಾಗ್ಯ ಏನು, ಏನು ಭಾಗ್ಯ ಹರಿದು ಹರಿದು ಬಂತು ನಮಗೆ. ಯಾರನ್ನ ರಾಜಿ ಮಾಡ್ಕೊಂಡಕ್ಕೆ? ಭಾಗ್ಯ ವಿದಾತನನ್ನು ರಾಜಿ ಮಾಡಿಕೊಂಡಕ್ಕೆ. ಐಸೆ ಮಾಸ್ಟರ್ ಭಾಗ್ಯ ವಿದಾತ ಬಚ್ಚೋಂಕೆ ಮಸ್ತಕ पर ಸದಾ ಭಾಗ್ಯ का ಸಿತಾರ ಚಮಕ್ತಾ रहता है. ಒಂದನೇ ಲಕ್ಷಣ, ಭಾಗ್ಯ ವಿದಾತನನ್ನು ರಾಜಿ ಮಾಡಿಕೊಂಡವರ ಮಸ್ತಕದಲ್ಲಿ ಭಾಗ್ಯದ ನಕ್ಷತ್ರ ಹೊಳಿತಾ ಇರ್ತದೆ. ಅಂದರೆ ಉನಕಿ ಮೂರತ್ और सूरत से ಸದಾ ರೂಹಾನಿ ಚಮಕ್ ದಿಕಾಯಿ ದೇತಿ ಹೈ. ಅವರ ರೂಪದಲ್ಲಿ ಮತ್ತು ಅವರ ಗುಣದಲ್ಲಿ ಆತ್ಮಿಕ ಚಮಕ್ ಕಾಣ್ತಾ ಇರ್ತದೆ. ಅವರ ರೂಪದಲ್ಲಿ ಮತ್ತು ಬಿಹೇವಿಯರ್, ಅವರ ಗುಣದಲ್ಲಿ, ಅವರು ನೋಡುವಾಗ, ಮಾತನಾಡುವಾಗ, ನಡೆಯುವಾಗ, ತಿರುಗುವಾಗ ಎಲ್ಲದರಲ್ಲಿಯೂ ರೂಹಾನಿ ಚಮಕ್ ದಿಕಾಯಿ ದೇತಿ ಹೈ.
मूर्ति से सदा राजी रहने की फीचर्स दिखाई देंगे। सूरत से ಸದಾ ರೂಹಾನಿ ಸೀರತ್ ಅನುಭವ ಹೋಗಿ. ಅವರ ಮುಖದಲ್ಲಿ ಆತ್ಮಿಕ ರೂಪ ಕಾಣ್ತದೆ. ಬಾಬಾ ತಿಳಿಸ್ತಿದ್ದಾರೆ, ಆ ಭಾಗ್ಯವಿದಾತನನ್ನು ರಾಜಿ ಮಾಡ್ಕೊಂಡಕ್ಕೆ ಇವರ ಹತ್ರನೂ ಅದೇ ಫೀಚರ್ಸ್, ಇವರ ಗುಣನಡತೆಯಲ್ಲಿಯೂ ಅದೇ ಲಕ್ಷಣ ಕಂಡು ಬರ್ತದೆ. ಬಹುಶಃ ನೀವು ಭಾಗ್ಯವಿದಾತನನ್ನು ರಾಜಿ ಮಾಡ್ಕೊಂಡಿರ್ಬೇಕ, ಅದಕ್ಕೆ ನಿಮ್ಮ ಮುಖದಲ್ಲಿ ಇಷ್ಟು ಚಮಕ, ಅದಕ್ಕೆ ನಿಮ್ಮ ಹಣೆಯಲ್ಲಿ ಥರ ಭಾಗ್ಯದ ನಕ್ಷತ್ರ ಹೊಳಿತಾ ಇದೆ. ನಿಮ್ಮ ಹಿಂದೆ ಯಾರನ್ನು ರಾಜಿ ಮಾಡ್ಕೊಂಡಿರಿ ನೀವು ಅಲ್ವಾ? ಎಷ್ಟು ಧೈರ್ಯ ನಿಮಗೆ! ಯಾರ್ದೋ ಇನ್ಫ್ಲುಯೆನ್ಸ್ ಇರಬೇಕು. ಲೌಕಿಕದಲ್ಲಿ ಏನಂತಾರೆ, ಏನೋ ಹಿಂದಿನಿಂದ ಸಪೋರ್ಟ್ ಇದೆ ಇವರಿಗೆ, ಯಾರೋ ದೊಡ್ಡವ್ರನ್ನ ರಾಜಿ ಮಾಡ್ಕೊಂಡಾರ, ಅದಕ್ಕೆ ನೋಡಿ ಅವ್ರು ಹೆಂಗಿದ್ದಾರಂತ ಹೇಳಿ. ಈಗ ನಾವು ಹೆಂಗಿರ್ಬೇಕೀಗ? ಬಾಬಾ ತಿಳಿಸ್ತಿದ್ದಾರೆ, ತೋ इसको कहते ही मस्तक में चमकता हुआ भाग्य का सितारा। हर बात में तन मन धन जन चारों रूपों से अपना भाग्य अनुभव करेंगे. ಈ 4 ರೂಪದಲ್ಲಿಯೂ ಎಂಥ ಭಾಗ್ಯಪ್ಪ ಇದು! ತನು ಮನ ಧನ ಜನ 4 ರೂಪದಲ್ಲಿ ಭಾಗ್ಯದ ಅನುಭವ ಮಾಡ್ತಾರೆ. ಯಾರನ್ನ ರಾಜಿ ಮಾಡಿಕೊಂಡ್ರೆ? ಭಾಗ್ಯವಿದಾತನನ್ನ ರಾಜಿ ಮಾಡಿಕೊಂಡವರ ಲಕ್ಷಣ ತನು ಮನ ಧನ ಜನ 4 ರೂಪದಿಂದ ಭಾಗ್ಯದ ಅನುಭವ. ऐसे नहीं इनमें से कोई एक भाग्य की प्राप्ति की कमी महसूस करेंगे, नहीं. मेरे भाग्य में 3 बातें तो ठीक है, बाकी एक बात की कमी है, ऐसे नहीं. ತನು ಮನ ಧನ ಜನದಲ್ಲಿ 1 ಕರೆಕ್ಟ್ ಇದೆ, 3 ಕರೆಕ್ಟ್ ಇದೆ, 1 ಭಾಗ್ಯ ಸರಿ ಅನ್ನಿಸ್ತಾ ಇಲ್ಲ. ಇದು ಸರಿಯಲ್ಲ. 4 ರೂಪದಲ್ಲಿಯೂ ಅವರು ಭಾಗ್ಯದ ಅನುಭೂತಿಯನ್ನು ಮಾಡ್ತಾರೆ. ಈಗ ಸೈಡ್ ಹೆಡ್ಡಿಂಗ್ ತನಕ ಭಾಗ್ಯ. ತನುವಿಗೇನು ಭಾಗ್ಯ ಆಯಿತು? ಬಾಬಾ ಮುರಳಿ ಹೆಂಗೆ ಹೇಳ್ತಾ ಇದ್ದಾರೆ ಗೊತ್ತಾಗ್ತಿದೆಯಲ್ಲ. ಯಾರಿವತ್ತು ಮಿಲ್ಲ ಮಾಡಲಿಕ್ಕೆ ಬಂದವರು? ಸತ್ಯ ಸಾಹೇಬ ತನ್ನ ಮಕ್ಕಳನ್ನ ಮಿಲ್ಲ ಮಾಡಲಿಕ್ಕೆ ಬಂದಿದ್ದಾರೆ. ಅವನು ಸಾಹೇಬ, ಅವನನ್ನ ರಾಜಿ ಮಾಡಿಕೊಂಡವರು ನಾವು. ಅವನ ಒಂದೊಂದು ಗುಣ ಒಂದೊಂದು ಕರ್ತವ್ಯದಲ್ಲಿ ನಾವು ರಾಜಿ ಮಾಡ್ಕೊಂಡ್ಬಿಟ್ರೆ ನಮಗೆ ಎಷ್ಟು ಬರ್ಪೋರು. ಮೊದಲನೇದು ದಾತನನ್ನು ರಾಜಿ ಮಾಡಿಕೊಂಡ್ರೆ ಏನೇ ಅಂತಂದ್ರು ಬಾಬಾ. ಈಗ ಭಾಗ್ಯವಿದಾತನನ್ನು ರಾಜಿ ಮಾಡ್ಕೊಂಡಿವಿ ನಾವು. ಈಗ ರಾಜಿ ಮಾಡ್ಕೊಂಡಕ್ಕೆ ತನುವಿನ ಭಾಗ್ಯ ಏನು? ನಿಮಗೆ ತನು ಕಂಡಾಗ ಭಾಗ್ಯವಾನ್ ಅನ್ನಿಸ್ತದ? ಓಕೆನಾ? ಏನು ರಂಜನೇಕ ಭಾಗ್ಯ ಅಂತ ಅನ್ನಿಸ್ತದ? ತಮ್ಮ ತಮ್ಮ ತನುವನ್ನು ನೋಡಿ ಭಾಗ್ಯ. तन का हिसाब किताब कभी प्राप्ति व पुरुषार्थ के मार्ग में विघ्न अनुभव नहीं होगा. ಈಗ ತನುವಿಗೆ ಹಿಸಾಬ್ ಕಿತಾಬ್ ಅಂತ ಬಂದೇ ಬರ್ತದೆ. ಲೆಕ್ಕಾಚಾರ ಇರೋದೆ, ಚಾರೋ ಚೋರು ಏನೋ ರೋಗಗಳು ಬರ್ತವೆ. ಯಾಕೆಂದರೆ ದ್ವಾಪರ ಕಲಿಯುಗದಲ್ಲಿ ದೇಹದ ಅಭಿಮಾನಕ್ಕೆ ಒಳಪಟ್ಟು ದೇಹಾಭಿಮಾನದಿಂದ ದೇಹವನ್ನು ಬಳಸಿ ಕರ್ಮ ಮಾಡಿದ್ದೆಲ್ಲ ಏನಾಯಿತು? ಅದು ವಿಕರ್ಮ ಆಯಿತು. ಅದರದ್ದು ಎಷ್ಟು ಅನುಭವಿಸಿವಿ ಎಲ್ಲ. ಆದರೂ ಚಾರು ಚೂರು ಪೆಂಡಿಂಗ್ ಇತ್ತಂತಂದರೆ ಈ ಸಂಗಮ ಯುಗದಲ್ಲಿಯೂ ಸಹ ಅದು ದೇಹದ ಮೂಲಕನೇ ಏನಾಗಬೇಕು? ಕ್ಲಿಯರ್ ಆಗಬೇಕಾಗ್ತದೆ. ದೇಹದ ಮೂಲಕನೇ ಕ್ಲಿಯರ್ ಆಗಬೇಕಾಗ್ತದೆ. ಕೆಲವೊಮ್ಮೆ ಹಿಸಾಬ್ ಕಿತಾಬ್ ಬರ್ತದೆ. ಪುರುಷಾರ್ಥದ ಮಾರ್ಗದಲ್ಲಿ ಮಾತ್ರ ಅವರು ವಿಘ್ನ ಅಂತ ಅನುಭವ ಮಾಡೋದಿಲ್ಲ. ಶರೀರಕ್ಕೆ ತೊಂದರೆ ಬರ್ಬೋದು, ಆದರೆ ಪುರುಷಾರ್ಥದ ಮಾರ್ಗದಲ್ಲಿ ವಿಘ್ನ ಅಂತ ಹೇಳಿ ಅನುಭವ ಮಾಡೋದಿಲ್ಲ. ತನ್ ಕಬಿ ಬಿ ಸೇವಾ ಸೆ ವಂಚಿತ ನೈ ಹೋನೆ ದೇಗಾ. ತನುವಿಗಿಂತ ತೊಂದರೆ ಇದೆ, ಅದಕ್ಕೆ ಸೇವೆ ಮಾಡಲಿಕ್ಕಾಗೋದಿಲ್ಲ ಅಂತ ತನು ಸೇವೆಯಿಂದ ವಂಚಿತ ಆಗಲಿಕ್ಕೆ ಬಿಡೋದಿಲ್ಲ. ಹಿಸಾಬ್ ಕಿತಾಬ್ ಇದ್ದರೂ ಅವ್ರ ಸೇವೆ ನಡೀತಲೇ ಇರ್ತದೆ, ಪುರುಷಾರ್ಥ ನಡೀತಲೇ ಇರ್ತದೆ. ಆ ಹಿಸಾಬ್ ಕಿತಾಬ್ ಅವರಿಗೆ ಪುರುಷಾರ್ಥದಿಂದಲೂ ವಂಚಿತ ಮಾಡೋಂಗಿಲ್ಲ, ಸೇವೆಯಿಂದಲೂ ವಂಚಿತ ಮಾಡೋದಿಲ್ಲ.
ಕರ್ಮ ಭೋಗಕ್ಕೆ ಸಮಯ ಬಿ ಕರ್ಮ ಭೋಗ ಇರ್ತದೆ, ದೇಹದ ಮೂಲಕನೇ ಭೋಗಿಸೋದು. ಆ ಸಮಯದಲ್ಲಿಯೂ ಐಸೆ ಭಾಗ್ಯವಾನ್ ಕಿಸಿ ನ ಕಿಸಿ ಪ್ರಕಾರ ಸೆ ಸೇವಾಕ್ಕೆ ನಿಮಿತ್ತ ಬನೆಂಗೆ. ನೋಡಿದರೆ ಕರ್ಮ ಭೋಗ ಭೋಗಿಸ್ತಾ ಇರ್ತಾರೆ, ಆ ಸಮಯದಲ್ಲಿಯೂ ಅವ್ರು ಯಾವುದೋ ಒಂದು ಸೇವೆಗೆ ನಿಮಿತ್ತ ಆಗ್ತಾರೆ, ಯಾವುದೋ ಸೇವೆಗೆ ನಿಮಿತ್ತರಾಗ್ತಾರೆ. कर्म भोग को चलाएगा लेकिन कर्म भोग के वश चिल्लाएगा नहीं. कर्म भोगವನ್ನು ಚಲಾएगा चिल्लाएगा नहीं. कर्म भोगಕ್ಕೆ ವಶ ಆಗಿ ಚಿಲ್ಲಾಯೇಗ ನಹಿ, ನಲ್ಲಾಡೋದಿಲ್ಲ ಅವರು. ಎಷ್ಟು ಕರ್ಮಭೋಗ ಬಂದರೂ ಅದನ್ನು ನಡೆಸ್ಕೊಂಡು ಹೋಗ್ತಾರೆ. ಚಿಲ್ಲಾನ ಅಂದರೆ ಅರ್ಥ ಕರ್ಮಭೋಗ ಬಾರ್ ಬಾರ್ ವರ್ಣನ್ ಕರ್ನ. चिल्लाना अंदरे अर्थ बार बार कर्म भोग की तरफ बुद्धि और समय लगाते रहना. चिल्लाना अंदरे बारी बारी कर्म भोगवन्न वर्णने ಮಾಡೋದು, ಬಾರಿ ಬಾರಿ ಅವರ ಬುದ್ಧಿ ಮತ್ತೆ ಸಮಯ ಆ ಕರ್ಮ ಭೋಗಕ್ಕೆ ತೊಡಗಿಸುವುದು. छोटी सी बात को बड़ा विस्तार करना. ಸಣ್ಣ ಮಾತದು, ಸಣ್ಣ ತೊಂದರೆ ಅದನ್ನೇ ವರ್ಣನೆ ಮಾಡಿ ದೊಡ್ಡದಾಗಿ ವಿಸ್ತಾರ ಮಾಡೋದು. ಇಸ್ಕೋ ಕೇತೆ ಹಿ ಚಿಲ್ಲಾನ. ಚಿಲ್ಲಾನ ಅಂದರೆ ಬಾರಿ ಬಾರಿ ವರ್ಣನೆ ಮಾಡೋದು, ಬುದ್ಧಿ ಮತ್ತು ಸಮಯವನ್ನು ಅದಕ್ಕೆ ಜಾಸ್ತಿ ತೊಡಗಿಸುವುದು, ಸಣ್ಣ ಮಾತನ್ನು ದೊಡ್ಡದು ವಿಸ್ತಾರ ಮಾಡೋದಂದರೆ ಚಿಲ್ಲಾನ. ಶರೀರಕ್ಕೆ ತೊಂದರೆ ಇದೆ, ಸಣ್ಣ ಪುಟ್ಟ ತೊಂದರೆ ಇದೆ, ತೊಂದರೆ ಇದ್ದರೂ ಪುರುಷಾರ್ಥನೂ ನಿಲ್ಲುವಂಗಿಲ್ಲ, ಸೇವೆನೂ ನಿಲ್ಲುವಂಗಿಲ್ಲ, ಅದು ಚಲಾನ. ಚಿಲ್ಲಾನ ಅಂದರೆ ವರ್ಣನೆ ಮಾಡೋದು, ಸಣ್ಣದನ್ನು ದೊಡ್ಡದು ಮಾಡೋದು. ಇಸ್ಕೋ ಕೇತೆ ಹಿ ಚಿಲ್ಲಾನ. ಬಡಿ ಬಾತ್ ಕೋ ಜ್ಞಾನ ಕೆ ಸಾರ್ ಮೇ ಸಮಾಪ್ತ ಕರ್ನ. ಇಸ್ಕೋ ಕೇತೆ ಹಿ ಚಲಾನ. ಆ್ಯಕ್ಚುಲಿ ದೊಡ್ಡದಿದೆ, ಆದರೂ ಸಹ ಜ್ಞಾನದ ಸಾರದಿಂದ ಅದನ್ನು ಸಮಾಪ್ತಿ ಮಾಡಿದರೆ ಅದನ್ನು ಚಲಾನ ಅಂತ ಅರ್ಥ. ಶರೀರಕ್ಕೆ ಒಂದಲ್ಲ ಒಂದು ಸಣ್ಣ ಪುಟ್ಟದು ಏರುಪೇರು ಹೆಚ್ಚು ಕಡಿಮೆ ಬರಬಹುದು, ಆದರೆ ಜ್ಞಾನದ ಯಾವುದರಿಂದ, ಜ್ಞಾನದ ಸಾರದಿಂದ ಸಮಾಪ್ತ ಕರ್ಣ, ಅದನ್ನು ಚಲಾನ ಅಂತ ಹೆಸರು. तो सदा यह बात याद रखो, योगी जीवन के लिए चाहे छोटा कर्म भोग हो या बड़ा हो लेकिन उसका वर्णन नहीं करो. ಯೋಗಿ ಜೀವನದಲ್ಲಿ ಸಣ್ಣ ಕರ್ಮ ಭೋಗ ಬರ್ಬೋದು ಅಥವಾ ದೊಡ್ಡ ಕರ್ಮ ಭೋಗ ಬರ್ಬೋದು, ಅದರ ವರ್ಣನೆ ಮಾಡಬೇಡಿರಿ. ಕರ್ಮ ಭೋಗಕ್ಕೆ ಕಹಾನಿ ಕಾ ವಿಸ್ತಾರ ನಹಿ ಕರೋ. ಕರ್ಮಭೋಗದ ಕಥೆಯ ವಿಸ್ತಾರವನ್ನು ಮಾಡಲಿಕ್ಕೆ ಹೋಗಬೇಡಿ, ವರ್ಣನೆ ಮಾಡಲಿಕ್ಕೆ ಹೋಗಬೇಡಿ, ಸಣ್ಣದಿದ್ದರೂ ದೊಡ್ಡದು ಮಾಡಲಿಕ್ಕೆ ಹೋಗಬೇಡಿ, ಸಮಯ ಮತ್ತು ಬುದ್ಧಿ ಅನ್ನೋದಕ್ಕೆ ಜಾಸ್ತಿ ತೊಡಗಿಸಬೇಡಿ. वर्णन करने के समय और शक्ति उसी तरफ होने के कारण हेल्थ कॉन्शियसनेस हो जाती. ಸಮಯ ಬುದ್ಧಿ ಇಡೀ ದಿನ ಅದನ್ನೇ ಹೇಳ್ತಾ ಕುಂತರೆ ಏನಾಗ್ತದೆ, ಹೆಲ್ತ್ ಕಾನ್ಷಿಯಸ್ ಬರೀ ಯಾವಾಗಲೂ ಆರೋಗ್ಯ ಪ್ರಜ್ಞೆ ಕಡೆಗೇ ಸಂಕಲ್ಪ ಹರಿತದೆ. ಸೋಲ್ ಕಾನ್ಷಿಯಸ್ನೆಸ್ ನಹಿ. ಆತ್ಮ ಪ್ರಜ್ಞೆ ಹೋಗಿ ಆರೋಗ್ಯ ಪ್ರಜ್ಞೆ ಕಡೆಗೇ ಗಮನ ಹೋಗ್ತದೆ. ಯಹ ಹೆಲ್ತ್ ಕಾನ್ಷಿಯಸ್ನೆಸ್ रूहानी शक्ति से धीरे 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 नर्वस बना देती है. ಬಾರಿ ಬಾರಿ ಅದನ್ನು ವರ್ಣನೆ ಮಾಡೋದು, ವಿಸ್ತಾರ ಮಾಡೋದು, ಮತ್ತು ಸಣ್ಣ ಪುಟ್ಟದಿದ್ದರೂ ದೊಡ್ಡದು ಮಾಡೋದು, ಸಮಯ ಶಕ್ತಿ ತೊಡಗಿಸುವುದು, ಬುದ್ಧಿನೂ ಅದರಲ್ಲಿ ತೊಡಗಿಸುವುದು, ಹೆಲ್ತ್ ಕಾನ್ಷಿಯಸ್ಸಲ್ಲಿ ಬರೋದು, ಈ ಟೈಪ್ ಮಾಡಿಬಿಟ್ರೆ ಸೋಲ್ ಕಾನ್ಷಿಯಸ್ನಿಂದ ದೂರ ಆಗ್ತೀವಿ. ಹೆಲ್ತ್ ಕಾನ್ಷಿಯಸ್ನೆಸ್ ರೂಹಾನಿ ಶಕ್ತಿಯಿಂದ ಆತ್ಮಾಭಿಮಾನಿ ಸ್ಥಿತಿ, ಆತ್ಮಸ್ಥಿತಿಯಲ್ಲಿ ಏನಿರ್ತೀವೋ ಆ ಶಕ್ತಿಯಿಂದ ನಿಧಾನವಾಗಿ ನಿಧಾನವಾಗಿ ನಮ್ಮನ್ನು ನರ್ವಸ್ ಮಾಡ್ತದೆ. ಇಸ್ಲಿಯೇ ಕಭಿ ಭಿ ಜ್ಯಾದಾ ವರ್ಣನ್ ನಹಿ ಕರೋ. ಹಂಗಾರೆ ಏನಾದ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ರೀ ಅಂತ ಅರ್ಥ ಅಲ್ಲ.
ಜಾಸ್ತಿ ವರ್ಣನೆ ಮಾಡಲಿಕ್ಕೆ ಹೋಗಬೇಡಿ. ಏನಾಗ್ತಾ ಇದೆ ನಾವು ಹೇಳಬೇಕು, ಡಾಕ್ಟ್ರ್ ಹತ್ರ ಹೇಳಬೇಕು, ಮನೆಯಲ್ಲಿ ಸ್ವಲ್ಪ ಗೊತ್ತಾಗಬೇಕಲ್ಲ, ಅದ ನಂತರ ಕರ್ಕೊಂಡು ಹೋಗ್ತಾರೆ, ತೋರಿಸ್ಬೇಕು, ಮಾಡಬೇಕೆಲ್ಲ ಓಕೆ. ಇಡೀ ದಿನ ಏನು ಮಾಡೋದಲ್ಲ, ಅದನ್ನೇ ಹೇಳೋದು, ಅದನ್ನೇ ಮಾತಾಡೋದು, ಬಂದವ್ರ ಹತ್ರ ಅದೇ ಮಾತಾಡೋದು, ಇಲ್ಲಿ ಕುಂತ್ರೆ ಅದೇ ಹೇಳೋದು, ನಂಗೆ ಇಲ್ಲಿ ಸೊಂಟ ನೋವು, ಅಲ್ಲೇ ಕಾಲು ನೋವು, ಅಲ್ಲಿ ನೋವು, ಇಲ್ಲಿ ನೋವು. ನೀವು ಹೇಳೋದ್ರಿಂದ ಏನಾಗ್ತದೆ? ಆತ್ಮಿಕ ಶಕ್ತಿ ಕಡಿಮೆಯಾಗಿ ನರ್ವಸ್ ಆಗ್ತೀವಿ. ಮತ್ತು ಆ ರೋಗದ ಬಗ್ಗೆ ಭಾಳ ನಾಲೆಜ್ ಇತ್ತಂತಂದರೆ ಮುಗಿದೇ ಹೋಯ್ತು ಕತೆ. ಕೊರೋನಾ ಬಂದಿದೆ ಅಂತ ಹೇಳಿದ ಕೂಡಲೇ ಎಷ್ಟೋ ಜನರಿಗೆ ಏನಾಗ್ಬಿಡ್ತು, ಎಷ್ಟು ತೊಂದರೆ ಆಗ್ಬಿಡ್ತು. ಅದಂತ ಹಾಗಂತೆ ಹೀಗಂತೆ ಆ ಸಂಕಲ್ಪಗಳು ಅದೇ ಶರೀರವನ್ನು ಏನು ಮಾಡಿಬಿಡ್ತದೆ, ಆತ್ಮಿಕ ಶಕ್ತಿ ಡೌನ್ ಆಗ್ತದೆ, ನರ್ವಸ್ ಆಗ್ಬಿಡ್ತೀವಿ. ನರ್ವಸ್ ಆದ ಕೂಡಲೇ ಏನಾಗ್ತದೆ, ಮನಸ್ಸು ವೀಕ್ ಆಯ್ತಂತ ತಿಳ್ಕೋಣ, ಆವಾಗ ದೇಹದ ರೋಗ ಉಲ್ಬಣ ಆಗ್ತದೆ. ಟೆನ್ಷನು, ಬೇಜಾರು, ಶಾಕ್, ಅದು ದೇಹದ ಮೇಲೆ ದುಷ್ಪರಿಣಾಮ ಆಗ್ತದೆ. इसलिए कभी भी ज़्यादा वर्णन नहीं करो. योगी जीवन कर्म भोग को कर्म योग में परिवर्तन करने वाला है. ಈ ಯೋಗಿ ಜೀವನ ಕರ್ಮ ಭೋಗವನ್ನು ಕರ್ಮಯೋಗಕ್ಕೆ ಪರಿವರ್ತನೆ ಮಾಡುವ ಜೀವನ ಇದಾಗಿದೆ. ಯಹ ತನಕ ಭಾಗ್ಯಕ್ಕೆ ನಿಶಾನಿ. ಬಾಬಾ ಹೇಳ್ತಾರೆ, ಇದು ತನುವಿನ ಭಾಗ್ಯದ ಲಕ್ಷಣ. ತನುವಿನ ಭಾಗ್ಯ ಅಲ್ವಾ? ಈಗ ಜಗತ್ತಿಗೆ ಬಂದ ರೋಗ ನಮ್ಮ ಹತ್ರನೂ ಬರ್ತದೆ. ನಾವೆಲ್ಲಿ ತಪ್ಪಿಸ್ಕೊಂಡು ಅಡ್ಡಾಡೋಣ? ಬರ್ಬೋದು, ಬರದೇ ಇರ್ಬೋದು. ಬಂತಂದ ಕೂಡಲೇ ಗಾಬರಿ ಆಗುವಂಗಿಲ್ಲ. ಅದಕ್ಕೆ ಬಾಬಾ ತಿಳಿಸ್ತಿದ್ದಾರೆ, ಕರ್ಮಯೋಗಿಯಾಗಿ ಕರ್ಮ ಭೋಗವನ್ನು ಏನು ಮಾಡಬೇಕು, ನಾವು ಪರಿವರ್ತನೆ ಮಾಡ್ಕೋಬೇಕು. ಇದು ನಮಗೆ ತನುವಿನ ಭಾಗ್ಯ. ಭಾಗ್ಯ ವಿಧಾತನನ್ನು ಜೊತೆ ಮಾಡ್ಕೊಂಡಿವೆ ಅಂದಮೇಲೆ ಇಷ್ಟು ಚೇಂಜ್ ಮಾಡ್ಕೋಬೋದಲ್ಲ. ಭಾಗ್ಯ ವಿಧಾತ ಡೈರೆಕ್ಷನ್ ಕೊಡ್ತಿದ್ದಾನೆ, ಹಿಂಗೆ ಮಾಡಿ ಅಂತ ಹೇಳಿ. ಈಗ ಎರಡನೇ ಭಾಗ್ಯ ಯಾವುದು? मन का भाग्य. मन सदा हर्षित रहेगा. ಇದೇ ಒಂದು ದೊಡ್ಡ ಭಾಗ್ಯ ನಮ್ಮದು. ಯಾವಾಗ ಈ ಜ್ಞಾನ ಕೇಳ್ತೀವೋ, ಯೋಗಿ ಜೀವನಕ್ಕೆ ಬರ್ತೀವೋ, ಮನಸ್ಸು ಹರ್ಷಿತ ಇರ್ತದೆ. ಯಾಕೆ? ಭಾಗ್ಯಕ್ಕೆ ಪ್ರಾಪ್ತಿಗೆ ನಿಶಾನೆ ಹರ್ಷಿತ ರಹನಾ ಹಿ ಹೈ. ಭಾಗ್ಯದ ಪ್ರಾಪ್ತಿಯ ನಿಶಾನೆ ಹರ್ಷಿತ, ಮನಸ್ಸಿನ ಭಾಗ್ಯ. ಏನರ್ಥ? हर्षिता. जो भरपूर होता है और सदा ही मन से मुस्कुराता रहता. ಯಾರು ಸಂಪನ್ನ ಇರ್ತಾರೋ, ಭರ್ಪೂರ್ ಇರ್ತಾರೋ, ಅವ್ರು ಯಾವಾಗಲೂ ಮನಸ್ಸಿನಿಂದ ಮಗುಳ್ನಗ್ತಾ ಇರ್ತಾರೆ. ಸಂಪನ್ನ ಇದ್ದವರು, ಭರ್ಪೂರ್ ಇದ್ದವರು ಮಗುಳ್ನಗ್ತಾ ಇರ್ತಾರೆ. ಸದಾ ಹರ್ಷಿತ. ಮನಕ್ಕೆ ಭಾಗ್ಯವಾನ್ ಸದಾ ಇಚ್ಛಾ ಮಾತ್ರಂ ಅವಿದ್ಯಾಕ್ಕೆ ಸ್ಥಿತಿ ವಾಲೆ ಹೋತೆ. ಮನಸ್ಸಿನ ಭಾಗ್ಯದ ಅನುಭವ ಯಾರು ಮಾಡ್ತಾರೋ ಅವರು ಸದಾ ಕಾಲಕ್ಕೂ ಇಚ್ಛಾ ಮಾತ್ರ ಅವಿದ್ಯದಲ್ಲಿ ಇರ್ತಾರೆ. ಒಂದನೇದಾಗಿ ಮನಸ್ಸು ಹರ್ಷಿತವಾಗಿರ್ತದೆ, ಎರಡನೇದಾಗಿ ಇಚ್ಛಾ ಮಾತ್ರ अविद्या स्थितिಯಲ್ಲಿ ಇರ್ತಾರೆ. भाग्य विधाता के राजी होने के कारण, सर्व प्राप्ति संपन्न अनुभव करने के कारण मन का लगाव झुकाव व्यक्ति वस्तु के तरफ नहीं होगा. ನೆಕ್ಸ್ಟ್ ಲಕ್ಷಣ, ಅವ್ರು ಭರ್ಪೂರ್ ಇರ್ತಾರೆ, ಸರ್ವ ಪ್ರಾಪ್ತಿಗಳಲ್ಲಿ ಸಂಪನ್ನ ಇರ್ತಾರೆ. ಅವರ ಮನಸ್ಸಿನ ಎಳೆತ ಸೆಳೆತ ಬಾಗುವಿಕೆ ವಸ್ತು ಮತ್ತು ವ್ಯಕ್ತಿಯ ಕಡೆಗೆ ಇರುವುದಿಲ್ಲ. ಲಗಾವ್ ಜುಕಾವ್ ವ್ಯಕ್ತಿಯ ಕಡೆಗೂ ಇರೋದಿಲ್ಲ, ವಸ್ತುವಿನ ಕಡೆಗೂ ಇರುವುದಿಲ್ಲ. ಅವರು ಸರ್ವ ಪ್ರಾಪ್ತಿ ಸಂಪನ್ನ. ಇನ್ನೂ ಅದು ಬೇಕು, ಇದು ಬೇಕು, ಆಗಬೇಕು, ಹಿಂಗೆ ಬೇಕು ಅನ್ನೋದು ಇಚ್ಛೆ ಮಾತ್ರ ಅವಿದ್ಯ. ಇಚ್ಛೆನೇ ಇಲ್ಲ ಅವರಿಗೆ. ಇಚ್ಛೆಯಿಂದ ದೂರ ಆದರೆ ಮನಸ್ಸು ಸ್ವಚ್ಛ ಇರ್ತದೆ. ಸ್ವಚ್ಛ ಮನಸ್ಸು ಹೆಂಗಿರ್ತದೆ? ನಗ್ನಗ್ತಾ ಇರ್ತದೆ. ಇಚ್ಛೆಯಿಂದ ದೂರ ಯಾಕೆ? ಭಾಗ್ಯವಿಧಾತನನ್ನು ರಾಜಿ ಮಾಡ್ಕೊಂಡಿವೆ ಅಂದಮೇಲೆ ಸರ್ವ ಪ್ರಾಪ್ತಿ ಸಂಪನ್ನ ಇರುವ ಕಾರಣದಿಂದ, ಸರ್ವ ಪ್ರಾಪ್ತಿ ಸಂಪನ್ನ ಇರುವ ಕಾರಣದಿಂದ ಮನಸ್ಸಿನ ಲಗಾವ್ ಮತ್ತು ಜುಕಾವ್ ವಸ್ತು ಮತ್ತು ವ್ಯಕ್ತಿಯ ಕಡೆಗೆ ಹೋಗುವುದಿಲ್ಲ.
इसको ही सार रूप में कहते हैं ಮನ್ಮನಾಭ. ಹಂಗಾರೆ ಎಲ್ಲಿ ಹೋಗ್ತದೆ ಮನಸ್ಸು? ವ್ಯಕ್ತಿ ಕಡೆಗೂ ಹೋಗೋದಿಲ್ಲ, ವಸ್ತು ಕಡೆಗೂ ಹೋಗೋದಿಲ್ಲ. ಯಾಕೆಂದ್ರೆ ಈ ಜಗತ್ತಿನಲ್ಲಿ ತುಂಬಿರುವುದಿದೆ ಎರಡೇ. ಯಾವುದು? ಒಂದು ವಸ್ತುಗಳು, ಇನ್ನೊಂದು ವ್ಯಕ್ತಿಗಳು. ಯಾವ ವ್ಯಕ್ತಿಗಳ ಕಡೆಗೂ ಮನಸ್ಸು ಹೋಗೋದಿಲ್ಲ, ಯಾವ ವಸ್ತುಗಳ ಕಡೆಗೂ ಮನಸ್ಸು ಹೋಗೋದಿಲ್ಲ. ಹಾಗಾದ್ರೆ ಮನಸ್ಸೆಲ್ಲಿ ಹೋಗ್ತದೆ? ಭಾಗ್ಯವಿಧಾತನನ್ನ ರಾಜಿ ಮಾಡಿಕೊಂಡವರ ಮನಸ್ಸು ಮನ್ಮನಾಭವ. ಮನಸ್ಸು ಸದಾ ಕಾಲಕ್ಕೂ ನನ್ನಲ್ಲೇ ಇಡುವವರಾಗಿರಿ. मन को बाप की तरफ लगाने में मेहनत नहीं होगी. ಬಾಬಾ ತಿಳಿಸ್ತಾರೆ, ಎಂಥ ಭಾಗ್ಯ ನೋಡಿ. ಮನಸ್ಸು ಬಾಬನ ಜೊತೆ ಇಡ್ಲಿಕ್ಕೆ ಪರಿಶ್ರಮನೇ ಇಲ್ಲ. ಮನಸ್ಸು ಬಾಬನ ಜೊತೆಗಿಡ್ಲಿಕ್ಕೆ ಪರಿಶ್ರಮನೇ ಇಲ್ಲ. ಯಾಕೆ? ಭಾಗ್ಯವಿಧಾತನನ್ನು ನಾವು ರಾಜಿ ಮಾಡ್ಕೊಂಡಕ್ಕೆ. इसलिए लेकिन सजी मन बाप की मोहब्बत के संसार में रहेगा. ಬಾಬನ ಪ್ರೀತಿಯ ಸಂಸಾರದಲ್ಲಿ ಇರ್ತದೆ. ಬಾಬನೇ ಸಂಸಾರ. ಪ್ರೀತಿಯಲ್ಲಿ ಆ ಸಂಸಾರದಲ್ಲೇ ಮುಳುಗ್ತೀವಿ. ನೆನಪಿಗೇನೂ ಕಷ್ಟ ಇಲ್ಲ. ಇನ್ನೊಂದು ಅನುಭೂತಿ ಆಗ್ತಾ ಇರ್ತದೆ. ಏಕ ಬಾಪ್ दूसरा ना कोई. इसी अनुभूति को मन का भाग्य कहते हैं ना. ಒಬ್ಬ ತಂದೆ ವಿನ ನನಗೆ ಬೇರೆ ಯಾರೇ ಇಲ್ಲ. ಒಬ್ಬ ತಂದೆ ವಿನಃ ಬೇರೆ ಯಾರೂ ಇಲ್ಲ. ಮನಸ್ಸು ಸದಾಕಾಲಕ್ಕೂ ಮನ್ಮನಾಭವ. ಮನಸ್ಸು ಯಾವಾಗಲೂ ಬಾಬನ ಪ್ರೀತಿಯಲ್ಲೇ ಮುಳುಗಿರ್ತದೆ. ಯಾವ ಇಚ್ಛೆನೇ ಇಲ್ಲ. ಯಾವ ವ್ಯಕ್ತಿ ವಸ್ತುಗಳ ಕಡೆಗೆ ಲಗಾವ್ ಚುಕಾವಿಲ್ಲ. ಮನಸ್ಸು ಫ್ರೀ ಇದೆ. ಏಕ ಬಾಪ್ ದೂಸರಾ ನಾ ಕೋಯ್. ಅನುಭವ ಮಾಡ್ತಿದ್ದೀರಾ? ಇದು ಯಾವುದರ ಭಾಗ್ಯ? मन की भाग्य. नेक्स्ट साइड हेडिंग धन का भाग्य. ज्ञान धन तो है, लेकिन स्थूल धन का भी महत्व है. ನಮ್ಮ ಹತ್ರ ಜ್ಞಾನ ಧನ ಬೇಕಾದಷ್ಟಿದೆ. ನಮ್ಮ ಹತ್ರ ಜ್ಞಾನ ಧನ ಬೇಕಾದಷ್ಟಿದೆ. ಆದರೆ ಸ್ಥೂಲವಾದ ಧನಕ್ಕೂ ಸಹ ಮಹತ್ವತೆ ಇದೆ. ಜ್ಞಾನಧನ ಇದೆ, ಜೊತೆಗೆ ಯೋಗಿ ಜೀವನದಲ್ಲಿ ಸ್ಥೂಲ ಧನಕ್ಕೂ ಮಹತ್ವತೆ ಇದೆ. धन के भाग्य का अर्थ यह नहीं ब्राह्मण जीवन में लाखों पति करोड़पति बनेंगे. ನಾನು ಭಾಗ್ಯವಿಧಾತನನ್ನು ರಾಜಿ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೆ ನನ್ನ ಜೀವನದಲ್ಲಿ ನಾನು ಲಕ್ಷಾಧೀಶನಾಗ್ತೀನಿ, ಕೋಟ್ಯಾಧೀಶನಾಗ್ತೀನಿ ಅನ್ಬೇಡಿ. ಲೇಕಿನ್ ಧನ के भाग्य की निशानी है. ಹಾಗಾದರೆ ಹಣದ ಭಾಗ್ಯ ಏನು? ಭಾಗ್ಯವಿಧಾತನನ್ನು ರಾಜಿ ಮಾಡ್ಕೊಂಡಿರೋದ್ರಿಂದ ಹಣದ ಭಾಗ್ಯ ಏನು? ಹಾಗಾದರೆ ಬ್ರಾಹ್ಮಣ ಜೀವನದಲ್ಲಿ ಜ್ಞಾನದ ಸಂಪತ್ತಿದೆ. ಹಾಗಾದರೆ ಸ್ಥೂಲವಾದ ಹಣ ಬೇಡವಾ? ಹಣನೂ ಬೇಕಲ್ವಾ? ಹಾಗಾದರೆ ನಾನು ಬಾಬನ ಮಗುವಾಗಿದ್ದೀನಿ, ಭಾಗ್ಯವಿಧಾತನನ್ನು ರಾಜಿ ಮಾಡ್ಕೊಂಡಿದ್ದೀನಿ, ನಾನು ಲಕ್ಷಾಧೀಶ ಆಗ್ತೀನಿ, ನಾನು ಕೋಟ್ಯಾಧೀಶ ಆಗ್ತೀನಿ. ಬಾಬಾ ಹೇಳ್ತಾರೆ ಇದು ಅಲ್ಲ. धन के भाग्य की निशानी संगम युग पर जितना आप ब्राह्मण आत्माओं को खाने पीने और आराम से रहने के लिए आवश्यकता है उतना आराम से मिलेगा. ಇದು ಧನದ ಭಾಗ್ಯ. ಸಂಗಮ ಯುಗದಲ್ಲಿ ಬ್ರಾಹ್ಮಣ ಆತ್ಮಗಳಿಗೆ ತಿನ್ನಲಿಕ್ಕೆ ಕುಡಿಲಿಕ್ಕೆ ಆರಾಮದಲ್ಲಿರಲಿಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅದು ಆರಾಮವಾಗಿ ಸಿಗ್ತದೆ. ಯಾರು ಹೇಳೋದು? ಯಾರು ಹೇಳೋದು? ಭಾಗ್ಯವಿಧಾತ ಗ್ಯಾರಂಟಿ ಕೊಡ್ತಿದ್ದಾನೆ. ನೀವು ನನ್ನನ್ನು ರಾಜಿ ಮಾಡ್ಕೊಂಡಿರಲ್ಲ, ನಿಮಗೆ ತಿನ್ನಲಿಕ್ಕೆ ಕುಡಿಲಿಕ್ಕೆ ಏನು ಕೊರತೆ ಬರೋಂಗಿಲ್ಲ, ಆರಾಮ ಇರ್ತೀರಿ. ಅವ್ರ ಸಾಥ್ ಸಾಥ್ ಧನ ಚಾಹಿಯೇ ಸೇವಾ ಕೇಳಿಯೇ. ಏನು ಬೇಕು ಮತ್ತೆ? ಸೇವೆ ಮಾಡಬೇಕಾದ್ರೆ ಏನು ಬೇಕಾ? ಹಣ ಬೇಕಲ್ಲ. तो सेवा के लिए भी कभी समय पर कमी या खिंचातान अनुभव नहीं करेंगे. ಎರಡನೇ ಮಾತು, ನಿಮಗೆ ಸೇವೆ ಮಾಡಬೇಕು, ಸೇವೆ ಮಾಡಬೇಕು, ಸೇವೆ ಮಾಡಬೇಕು, ಧನದ ಮೂಲಕ ಬಾಬನ ಸೇವೆ ಮಾಡಬೇಕು ಅಂತ ಸಂಕಲ್ಪ ಬರ್ತದಲ್ಲ, ಆವಾಗ ನಿಮಗೆ ಆ ಸಮಯಕ್ಕೆ ಕೊರತೆ ಅನುಭವ ಆಗೋದಿಲ್ಲ. ಯಾವುದು ಹಣದ ಕಿಂಚತನ ಅನುಭವ ಆಗೋದಿಲ್ಲ. ನಿಮಗೆ ಮಾಡಬೇಕು ಮಾಡಬೇಕು ಮಾಡಬೇಕಂತ ಸಂಕಲ್ಪ ಬಂದರೆ ಸಾಕು, ಕೈಯಲ್ಲಿ ಗ್ಯಾರಂಟಿ ಹಣ ಬರ್ತದೆ.
ಕೈಯಲ್ಲಿ ಗ್ಯಾರಂಟಿ ಹಣ ಬರ್ತದೆ. ಏನಿರಬೇಕು? ಮೊದಲು ಸೇವೆ ಮಾಡಬೇಕು, ಸೇವೆ ಮಾಡಬೇಕು. ಕೈ ಸೇಬಿ. ಆ್ಯಕ್ಚುಲಿ ನಿಮ್ಮ ಹತ್ರ ಏನೂ ಇಲ್ಲ, ಅನೌನ್ಸ್ಮೆಂಟ್ ಮಾಡಿಬಿಟ್ಟಿವಿ. ಆವಾಗ ನಿಮ್ಮ ಒಳಗಡೆ ಏನಾಗ್ತದೆ? ಹೃದಯ ತುಡಿತ. ಅಯ್ಯೋ, ನಾನು ಸೇವೆ ಮಾಡಬೇಕು, ಬಾಬನ ಸೇವೆ ಮಾಡಬೇಕು. ಉತ್ಸಾಹ ಇದ್ರೂ ಸಾಕ. कैसे भी कहाँ से भी सेवा के समय पर भाग्य विधाता बाप किसको निमित्त बना ही देते. ಬಾಬಾ ಹೇಳ್ತಿದ್ದಾರೆ, ಹೇಗಿದ್ರು ಎಲ್ಲಿದ್ರು ಆ ಸೇವೆ ಮಾಡಬೇಕಾದ್ರೆ ನಮಗೆ ಹಣ ಬೇಕಲ್ಲ. ಆ ಟೈಮಿಗೆ ಭಾಗ್ಯ ವಿಧಾತ ಬಾಬಾ ಯಾರನ್ನಾದರೂ ನಿಮಿತ್ತ ಮಾಡಿ ಆದರೂ ಆ ಸೇವೆ ಮಾಡಿಸ್ತಾರೆ. ಭಾಗ್ಯ ವಿಧಾತ किसी को निमित्त बना ही देते. धनिक के भाग्यवान कभी भी अपने नाम की व शान की इच्छा कारण सेवा नहीं करेंगे. ಇನ್ನೊಂದು ಏನು? ನಾನು ಈ ಸೇವೆ ಮಾಡಿದ್ದು ಎಲ್ಲ ಗೊತ್ತಾಗಬೇಕು. ಈ ಸೇವೆ ಮಾಡಿದ್ರಿಂದ ನನಗೇನು ಸಿಗಬೇಕು? ನನಗೆ ಗೌರವ ಸಿಗಬೇಕು. ನಾನೇ ಇದನ್ನು ಮಾಡಿದ್ದು ಎದ್ದು ಕಾಣಬೇಕು. ಹೆಸರು, ಮಾನ್, ಶಾನ್ ಏನಾದರೂ ಬಂತಂದರೆ ಇಚ್ಛಾ ಕಾರಣ ಸೇವೆಯನ್ನು ಮಾಡುವುದಿಲ್ಲ. ಯಾರು? ಧನದ ಭಾಗ್ಯವನ್ನು ಹೊಂದಿದವರಿಗೆ ಇಚ್ಛೆ ಇರುವುದಿಲ್ಲ, ಮಾನ್ ಶಾನಿನ ಇಚ್ಛೆ ಇರುವುದಿಲ್ಲ. ಅಗರ್ ನಾಮ್ ಶಾನ್ ಕಿ ಇಚ್ಛಾ ಹೈ, ಐಸೆ ಸಮಯ ಭಾಗ್ಯ ವಿಧಾತ ಸಹಯೋಗ ನೈ ದಿಲಾಯೇಗಾ. ನಾನೇ ಮೆರಿಬೇಕು, ನಂದೇ ಹೆಸರು ಬರಬೇಕು, ನಾನು ಮಾಡಿದ್ದೆ ಗೊತ್ತಾಗಬೇಕಂತ ಏನಾದರೂ ನಿಮಗೆ ಸೇವೆಯ ಉತ್ಸಾಹದ ಜೊತೆಗೆ ಮಾನ್ಶಾನಿನ ಇಚ್ಛೆ ಬಂತಂತಂದರೆ ಭಾಗ್ಯ ವಿಧಾತ ಸಹಯೋಗ ನಹಿ ದಿಲಾಯೇಗ. ಇವೆಲ್ಲ ಎಷ್ಟು ಸೂಕ್ಷ್ಮ ಕರ್ಮ ಇದೆ. ಮಾಡಬೇಕು, ಗುಪ್ತ ಇರಬೇಕು. ಮಾಡ್ಬೇಕಂತ ಒಳಗಡೆ ಉತ್ಸಾಹ ಇರಬೇಕು, ಮತ್ತು ಮಾಡಬೇಕು. ಅರೆ ಯಾರಿಗೂ ಹೆಸರು ಗೊತ್ತಾಗುವಂಗೆ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಸಿಸ್ಟಮೇ ಇಲ್ಲ. ಎಂತೆಂಥ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತೀವಿ, ಯಾರ್ದು ಫೋಟೋನೂ ಇಲ್ಲ, ಹೆಸರೂ ಇಲ್ಲ. ಯಾರೋ ಅಣ್ಣವ್ರು ಹೊಸಬರು ಬಂದಾರಲ್ಲ, ನೋಡಿದಿರ ಅಣ್ಣವ್ರೆ? ಹೊಸಬ್ರಲ್ಲ ಇವತ್ತು ಬಂದವರು. ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಇಷ್ಟು ದೊಡ್ಡ ಬಿಲ್ಡಿಂಗಿಗೆ ಯಾರು ಎಲ್ಲಿಂದ ಹಣ ಬಂತು? ಎಲ್ಲ ಕೊಟ್ಟವರೆಲ್ಲ ಇವರೇ ಇರ್ತಾರೆ. ಯಾರ ಹೆಸರು ಇಲ್ಲ, ಫೋಟೋನೂ ಇಲ್ಲ. ಒಂದು ಕಲ್ಯಾಣ ಮಂಟಪ ನೋಡಿ, ಕಲ್ಯಾಣ ಮಂಟಪದಲ್ಲಿ ಏನಿರ್ತದೆ? ಓದಕ್ಕೆ ಹಣ ಕೊಟ್ಟವ್ರದ್ದೆಲ್ಲ ಫೋಟೋ, ಅವರ ಹೆಸರು ಸಹಿತ. ಈಶ್ವರಿ ವಿಶ್ವವಿದ್ಯಾಲಯ ಮನುಷ್ಯರ ನೆನಪು ಬರುವಂಗಿಲ್ಲ. ಯಾರು ನೆನಪು ಬರಬೇಕು ಇದು ಕಂಡ್ರೆ? ಇದು ಪರಮಾತ್ಮನ ಮನೆ, ನಮ್ಮ ಮನೆ. ನಿಮ್ಮ ಮನೆ ಕಟ್ಕೋಬೇಕಾದ್ರೆ ನೀವು ಹೆಸರು ಹಾಕೋತೀರಾ? ನನ್ನ ಮನೆಗೆ ನಾನು ಇಷ್ಟು ಲಕ್ಷ ರೂಪಾಯಿ ಖರ್ಚು ಮಾಡೀನಿ ಅಂತ ನಿಮ್ಮದು ಫೋಟೋ ಹಾಕಿ ಹೆಸರು ಹಾಕ್ತೀರಾ? ಇಲ್ಲ. ನಮ್ಮನೆಯನ್ನು ಕಟ್ಟಬೇಕಾದವ್ರು ಯಾರು? ನಾವೇ ಕಟ್ಟಬೇಕು. ಇದು ಈಶ್ವರಿ ವಿಶ್ವವಿದ್ಯಾಲಯದ ವಿಶೇಷತೆ. ಭಾಗ್ಯ ವಿಧಾತನನ್ನು ಯಾರು ಫ್ರೆಂಡ್ಶಿಪ್ ಮಾಡ್ಕೊಂಡಿರ್ತಾರೋ ಅವರ ವಿಶೇಷತೆ. ಬಾಬಾ ತಿಳಿಸ್ತಿದ್ದಾರೆ, ಅವರಿಗೆ ಸೇವೆ ಮಾಡಬೇಕಂತ ಭಾಳಷ್ಟು ಉತ್ಸಾಹ ಇರ್ತದೆ. ಅಷ್ಟೊತ್ತಿಗೆ ಬಾಬಾ ಅವ್ರಿಗೆ ಯಾವ ರೂಪದಲ್ಲಿಯೂ ಏನು ಮಾಡೋಂಗಿಲ್ಲ, ಕಡಿಮೆ ಮಾಡೋಂಗಿಲ್ಲ. ಯಾರ ಮೂಲಕ ನಿಮಿತ್ತ ಮಾಡಿ ಅವ್ರ ಕೈಗೆ ಏನು ಮಾಡ್ತಾರೆ? ಸಹಯೋಗವನ್ನು ಕೊಡ್ತಾರೆ. ಒಂದು ವೇಳೆ ಸೇವೆ ಮಾಡುವಾಗ ನಾಮ ಶಾನಿನ ಇಚ್ಛೆ ಬಂತಂತಂದರೆ ಭಾಗ್ಯ ವಿಧಾತ ಸಹಯೋಗ ನಹಿ ದಿಲಾಯೇಗ. ಅವಶ್ಯಕತಾ ಅವ್ರ ಇಚ್ಛಾಮೆ ರಾತ್ರಿ ದಿನಕ್ಕಂತಾರೆ. ಈಗ ನಿಮಗೆ ಅವಶ್ಯಕತೆ ಇದೆ ಅನ್ನೋದಕ್ಕೂ ಇಚ್ಛೆಗೂ ಹಗಲು ರಾತ್ರಿ ವ್ಯತ್ಯಾಸ ಇದೆ. ನಾನು ಮಾಡೋದೀಗ ಭಾಳ ಅವಶ್ಯಕತೆ ಇದೆ ಯಜ್ಞಕ್ಕೆ ಅನ್ನೋದಕ್ಕೂ, ಅಥವಾ ಈ ಟೈಮಿಗೆ ಮಾಡಿದ್ರೆ ನಂದು ಒಳ್ಳೆ ಹೆಸರು ಬರ್ತದೆ ಅನ್ನುವಂಥ ಇಚ್ಛೆಗೂ ಏನಿದೆ? ಹಗಲು ರಾತ್ರಿಯ ವ್ಯತ್ಯಾಸ ಇದೆ. ಸಚ್ಚಿ ಅವಶ್ಯಕತಾ ಹೈ, ಮತ್ತೊಂದು ಸಚ್ಚ ಮನ್ ಹೈ. ಒಂದು ಭಾಳ ವರ್ತಮಾನ ಸಮಯದಲ್ಲಿ ಅವಶ್ಯಕತೆ ಇರಬೇಕು, ಇನ್ನೊಂದು ಮಾಡಬೇಕನ್ನುವಂಥ ಸತ್ಯ ಮನಸ್ಸಿರಬೇಕು. तो कोई भी सेवा के कार्य में कार्य तो सफल होगा ही. ನಿಮಗೆ ಹೆಸರು ಬೇಡ, ಸ್ಥಾನಮಾನ ಬೇಡ, ನಾವು ಮಾಡಿದ್ದಂಥ ಬೇಡ, ಏನು ಬೇಡ, ಆದರೆ ಈಗ ಅವಶ್ಯಕತೆ ಇದೆ. ಮತ್ತು ಮಾಡಬೇಕಂತೇನಿದೆ? ನನಗೆ ಮನಸ್ಸಿದೆ.
ಅವಶ್ಯಕತೆ ಇರಬೇಕು, ಮನಸ್ಸಿರಬೇಕು. ಆವಾಗ ಸೇವಾ के कार्य में कार्य तो सफल होगा ही, भंडारी में और ही भरपूर हो जाएगा, बचेगा. ಎಷ್ಟು ಸೂಕ್ಷ್ಮ ನೋಡಿ. ಭಂಡಾರನೂ ಭರ್ಪೂರ ಆಗ್ತದೆ, ಭರ್ಪೂರಾಗಿ ಮತ್ತು ಉಳಿತದೆ, ಭರ್ಪೂರಾಗಿ ಮತ್ತು ಉಳಿತದೆ. ಆದರೆ ಏನಿರಬೇಕು? ಒಂದು ಕಡೆ ಅವಶ್ಯಕತೆ, ಇನ್ನೊಂದು ಕಡೆ ಮನಪೂರ್ವಕವಾಗಿ ಮಾಡಬೇಕು, ಮನ್ನಿರಬೇಕು. इसलिए गायन है शिव के भंडारे और भंडारी सदा भरपूर. तो सच्ची दिल वालों की और सच्चे साहेब के राजी होने की निशानी है भंडार भी भरपूर, भंडारी भी भरपूर. ಭಂಡಾರವನ್ನ ಸಂಪಾಲನೆ ಮಾಡೋರು ಹೆಂಗಿರ್ತಾರೆ? ಭರ್ಪೂರೇ ಇರ್ತಾರೆ. ಭಂಡಾರನೂ ಹೆಂಗಿರ್ತದೆ? ಭರ್ಪೂರೇ ಇರ್ತದೆ. ಯಹ है धन का भाग्य की निशानी. विस्तार तो बहुत है लेकिन सार में सुना रहे हैं. ವಿಸ್ತಾರ ಭಾಳ ಇದೆ, ಆದರೆ ನಿಮಗೆ ಸಾರದಲ್ಲಿ ಸ್ವಲ್ಪ ಸ್ವಲ್ಪ ಹೇಳ್ತಿದ್ದೀನಿ ಅಂತಾರೆ ಬಾಬಾ. ಕೊನೆಗೆ ನಾಲ್ಕನೇದು ಯಾವುದು? ನಾಲ್ಕನೇ ಭಾಗ್ಯ ಯಾವುದು? ಜನದ ಭಾಗ್ಯ. जन अर्थात ब्राह्मण परिवार व लौकिक परिवार. लौकिक संबंध में भी आने वाले आत्माएं, अलौकिक संबंध में आने वाले आत्माएं. ಈಗ ನಾವು ಯಾವ ಜನರ ನಡುವೆ ಇರ್ತೀವಿ? ಒಂದು ಲೌಕಿಕ ಸಂಬಂಧಿಕರಿದ್ದಾರೆ, ಇನ್ನೊಂದು ಬ್ರಾಹ್ಮಣ ಪರಿವಾರದ ಸಂಬಂಧದಲ್ಲಿ ಬರ್ತೀವಿ. ಲೌಕಿಕ ಸಂಬಂಧಿಕರು ಮತ್ತೊಂದು ಬ್ರಾಹ್ಮಣ ಪರಿವಾರದ ಸಂಬಂಧದಲ್ಲಿ ಬರ್ತೀವಿ. तो जन द्वारा ಭಾಗ್ಯವಾನ್ ಕಿ ಪಹಲಿ ನಿಶಾನಿ. ಭಾಗ್ಯವಿದಾತನನ್ನು ನಾವು ಜೊತೆ ಮಾಡ್ಕೊಂಡಿವಿ, ರಾಜಿ ಮಾಡ್ಕೊಂಡಿವಿ. ಆವಾಗ ಜನದ ಭಾಗ್ಯ ಏನು? ಜನಕ್ಕೆ ಭಾಗ್ಯವಾನ್ ಆತ್ಮಕೋ जन द्वारा सदा स्नेह, सदा सहयोग की प्राप्ति होती रहेगी. ಬಾಬಾ ಹೇಳ್ತಿದ್ದಾರೆ, ಭಾಗ್ಯವಿದಾತನನ್ನು ಯಾರು ಜೊತೆ ಮಾಡಿಕೊಂಡಾರೋ ಅವರಿಗೆ ಜನರಿಂದ ಸ್ನೇಹ ಸಿಗ್ತದೆ, ಜನರಿಂದ ಸಹಯೋಗ ಪ್ರಾಪ್ತಿಯಾಗ್ತದೆ. ಎಷ್ಟು ಪರ್ಸೆಂಟ್? 100 ಜನರ ನಡುವೆ ಇದ್ದೀವಪ್ಪ. ಎಷ್ಟು ಜನ ಸ್ನೇಹ ಸಹಯೋಗ ನಮಗೆ ಕೊಡ್ತಾ ಇದ್ದರೆ ನಿಜವಾಗಿ ನಾನು ಭಾಗ್ಯವಿದಾತನನ್ನು ರಾಜಿ ಮಾಡ್ಕೊಂಡಿದ್ದೀನಿ ಅಂತ ಅರ್ಥ. ಜನರಿಂದ ನನಗೆ ಸ್ನೇಹ ಸಿಗ್ತಾ ಇಲ್ಲ, ಸಹಯೋಗ ಸಿಗ್ತಾ ಇಲ್ಲ ಅಂದರೆ ಕೊರತೆ ಏನು? ನಾನು ಭಾಗ್ಯವಿದಾತನನ್ನು ರಾಜಿ ಮಾಡ್ಕೊಂಡಿಲ್ಲ, ಸರಿ ಇಲ್ಲ ನಾನು ಮಾಡ್ಕೊಂಡದ್ದು. ಬಾಬಾ ಹೇಳ್ತಿದ್ದಾರೆ 95% कम से कम 95% आत्माओं से प्राप्ति का अनुभव अवश्य होगा. 95% ಜನರಿಂದ ಪ್ರಾಪ್ತಿಯ ಅನುಭವ ಆಗ್ತದೆ. ಮೊದಲನೇದು ಬಾಬಾ ಅಂದರು ಸ್ನೇಹ ಮತ್ತು ಸಹಯೋಗದ ಅನುಭವ ಆಗ್ತದೆ. ಈಗಂತರ ಬಾಬಾ 95% ಜನರಿಂದ ಪ್ರಾಪ್ತಿಯ ಅನುಭವ ಆಗ್ತದೆ. पहले भी सुनाया था ना, 5% ಆತ್ಮಾओं का हिसाब किताब भी चुप्त होता है. 5% ಬಿಡಿ, ಕೆಲವು ಆತ್ಮಗಳ ಜೊತೆಗೆ ನಮ್ಮದು ಲೆಕ್ಕಾಚಾರ ಇರ್ತದೆ, ಚುಪ್ತಾಗ್ತಾ ಇರ್ತದೆ. उन्हों द्वारा कभी स्नेह मिलेगा, कभी परीक्षा भी होगी. ಈ 5% ಜನ ಸ್ನೇಹನೂ ಕೊಡ್ಬೋದು, ನಮ್ಮನ್ನು ಪರೀಕ್ಷೆನೂ ಮಾಡ್ಬೋದು. 5% ಜನ, 95% ಜನರಿಂದ ಸ್ನೇಹ ಸಹಯೋಗ ಪ್ರಾಪ್ತಿ. लेकिन 5% से ज़्यादा नहीं होना चाहिए. 5%ಗಿಂತ ಜಾಸ್ತಿ ಇರಬಾರ್ದು. ಐಸಿ ಆತ್ಮಾओं से भी ಅಂಥ ಆತ್ಮಗಳಿಂದಲೂ धीरे धीरे शुभ भावना शुभ कामना द्वारा हिसाब को चुप्ತು करते रहो. ಒಂದು 5%ನಿಂದ ನಮಗೆ ಏನಾಗ್ಬೋದು? ಪರೀಕ್ಷೆ ಬರ್ಬೋದು. ಆ 5% ಆತ್ಮಗಳಿಂದ ತೊಂದರೆ ಬರ್ಬೋದು. ಅಂಥ ಆತ್ಮಗಳ ಜೊತೆಗೂ ಶುಭ ಭಾವನೆ ಶುಭ ಕಾಮನೆಯ ಮೂಲಕ ಲೆಕ್ಕವನ್ನು ಚುಕ್ತ ಮಾಡಿಕೊಳ್ಳಿ. जब हिसाब चुक्त हो जाएगा किताब भी खत्म हो जाएगा. हिसाब चुक्त हो जाएगा, किताब भी खत्म हो जाएगा. ಜೀವನದ ಪುಸ್ತಕನೂ ಏನಾಗ್ತದೆ ಅವಾಗ?
ಮುಗಿದೋಗ್ಬಿಡ್ತದೆ. ಹಿಸಾಬ್ ಕಿತಾಬ್ रहेगा नहीं. तो भाग्यवान आत्मा की निशानी जन से रहे हुए हिसाब किताब को सहज चुक्त करते रहना. ಜನದ ಭಾಗ್ಯ ಅಂದರೆ ಇನ್ನೂ ಚಾರು ಚೂರು ಯಾರ ಜೊತೆಗಾರ ಲೆಕ್ಕಾಚಾರ ಉಳಿದಿದ್ರೆ ಅದನ್ನು ಏನು ಮಾಡ್ತಾ ಹೋಗಿ ಶುಭ ಭಾವನೆ ಶುಭ ಕಾಮನೆ ಇಟ್ಕೊಂಡು ಚುಕ್ತ ಮಾಡಿಕೊಳ್ಳಿ. 95% ಆತ್ಮ ದ್ವಾರ ಸದಾ ಸ್ನೇಹ ಸಹಯೋಗಕ್ಕೆ ಅನುಭೂತಿ ಕರ್ನ. 95% ಜನರಿಂದ ಸ್ನೇಹದ ಅನುಭೂತಿ ಮಾಡಿ, ಸಹಯೋಗದ ಅನುಭೂತಿ ಮಾಡಿ, ಪ್ರಾಪ್ತಿಯ ಅನುಭೂತಿ ಮಾಡಿ, ಇನ್ನು 5% ಏನು ನಮಗೆ ಪರೀಕ್ಷೆ ಅಥವಾ ತೊಂದರೆ ಅಂತ ಅನಿಸ್ತದೋ ಅವ್ರ ಜೊತೆಗೂ ಏನು ಮಾಡಬೇಕೀಗ ಶುಭ ಭಾವನೆ ಶುಭ ಕಾಮನೆಯಿಂದ ಆ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳಿ. ಜನಕ್ಕೆ ಭಾಗ್ಯವಾನ್ ಆತ್ಮಾಯೇ ಜನಕ್ಕೆ ಸಂಬಂಧ ಸಂಪರ್ಕಮೇ ಆತೆ ಸದಾ ಪ್ರಸನ್ನ रहेगी. ಇನ್ನೊಂದು ಪಾಯಿಂಟ್, ಜನರ ಜೊತೆಗಿದ್ರು ಅವರ ಮನಸ್ಸು ಯಾವಾಗಲೂ ಹೆಂಗಿರ್ತದೆ? ಪ್ರಸನ್ನ ಇರ್ತದೆ. ಜನರ ಜೊತೆಗೇನೆ ಇರ್ತಾರೆ, ಮನಸ್ಸು ಮಾತ್ರ ಹೇಗಿರ್ತದೆ? ಪ್ರಸನ್ನ ಇರ್ತದೆ. ಪ್ರಶ್ನೆ ಚಿತ್ತ ನಹಿ, ಇದು ಯಾರ ಲಕ್ಷಣ? ಭಾಗ್ಯವಿಧಾತನನ್ನ ಯಾರು ಜೊತೆ ಮಾಡ್ಕೋತಾರೋ ಅವರಿಗೆ ಜನರ ನಡುವೆ ಇದ್ದರೂ ಪ್ರಶ್ನೆಗಳು ಇರುವುದಿಲ್ಲ. ಅವರು ಯಾವಾಗಲೂ ಪ್ರಸನ್ನವಾಗಿರ್ತಾರೆ. ಪ್ರಸನ್ನ ಚಿತ್ತ ಅಂದರೆ ಏನರ್ಥ? ಯಹ ಐಸಾ ಕ್ಯೋ ಕರ್ತಾ, ಅವ್ರು ಯಾಕೆ ಆ ರೀತಿ ಮಾಡ್ತಾರೆ? ಕ್ಯೋ ಕೇಳ್ತಾ, ಅವ್ರು ಯಾಕೆ ಹಾಗೆ ಹೇಳ್ತಾರೆ? ಅವ್ರು ಹಂಗಂತಾರೆ, ಇವ್ರು ಹಿಂಗಂತಾರೆ, ಅವ್ರು ಹಂಗೆ ಮಾಡ್ತಾರೆ, ಇವ್ರು ಹಿಂಗೆ ಯಾಕೆ ಮಾಡ್ತಾರೆ? ಯಹ ಬಾತ್ ಐಸೆ ನಹಿ, ಅವ್ರು ಹಂಗೆ ಅನ್ಬಾರ್ದು, ಅವ್ರು ಈ ರೀತಿ ಅನ್ಬಾರ್ದು. ಯಹ ಹೋನಿ ಚಾಹಿಯೆ, ಈ ರೀತಿ ಇರಬೇಕು. ಚಿತ್ತಕ್ಕೆ ಅಂದರ್ ಪ್ರಶ್ನ ಉತ್ಪನ್ನ ಹೋನೆ ವಾಲೆ. ಅವ್ರಿಗೆ ಬರೀ ಜನರನ್ನು ಕಂಡ ಕೂಡಲೇ ಪ್ರಶ್ನೆ, ಜನರ ಜೊತೆಗೇನೋ ಪ್ರಶ್ನೆ. ಅವ್ರು ಹಂಗೆ ಮಾಡ್ತಾರೆ, ಇವ್ರು ಹಿಂಗೆ ಮಾಡ್ತಾರೆ, ಅವ್ರು ಹಿಂಗಬಾರ್ದು, ಅವ್ರು ಹಿಂಗೆ ಮಾಡಬಾರ್ದು, ಇಂಥ ಪ್ರಶ್ನೆಗಳು. ಪ್ರಶ್ನೆ ಚಿತ್ತ ಯಾರಿದ್ದಾರೋ ಅವ್ರು ಎಂದಿಗೂ ಪ್ರಸನ್ನ ಇರುವುದಿಲ್ಲ. ಪ್ರಸನ್ನ ಇಲ್ಲ ಅಂದರೆ ಅರ್ಥ ಭಾಗ್ಯವಿಧಾತನನ್ನು ರಾಜಿ ಮಾಡಿಕೊಂಡಿಲ್ಲ ಅಂತ ಅರ್ಥ. प्रश्न चित्त कभी प्रसन्न नहीं रह सकता. उसके चित्त में सदा क्यों क्यों लगी रहती है. ಯಾಕೆ ಯಾಕೆ ಯಾಕೆ, ಇದು ಯಾಕೆ, ಅವ್ರು ಯಾಕೆ, ಇವ್ರು ಯಾಕೆ, ಇದೇ ಕ್ಯೂ ಅವರ ತಲೆಯಲ್ಲಿ ನಡೀತಾ ಇರ್ತದೆ. इसलिए उस क्यू को समाप्त करने में ही समय चला जाता. यह क्यू फिर ऐसी होती है जो आप छोड़ने चाहते हो तो भी छोड़ नहीं सकते. समय देना पड़ेगा. ಬಿಡಬೇಕಂದ್ರೂ ಬಿಡ್ಲಿಕ್ಕಾಗೋದಿಲ್ಲ. ಅದಕ್ಕೇನು ಕೊಡಬೇಕಾಗ್ತದೆ? ಸಮಯ ಕೊಡಬೇಕಾಗ್ತದೆ. ಯಾವುದಕ್ಕೂ ಅದು ಯಾಕೆ, ಇದು ಹೆಂಗೆ ಪ್ರಶ್ನಿಸಲೇಬಾರದು. ನಾಟಕದಲ್ಲಿ ಪ್ರತಿಯೊಬ್ಬರು ಏನು ಸ್ವತಂತ್ರ ಪಾತ್ರಧಾರಿಗಳು. ಅವರವರ ಸಂಸ್ಕಾರ, ಅವರವರ ಕರ್ಮ, ಅವರವರ ಆ್ಯಟಿಟ್ಯೂಡು, ಅವರು ಮಾಡುವಂಥ ಮಾತು, ಅವರು ಮಾಡುವಂಥ ಸೇವೆಗೆ ತಕ್ಕಂತೆ ಪದವಿ ಪಡ್ಕೋತಾರೆ. ಅವ್ರು ಹಂಗಿರಬಾರ್ದು, ಹಂಗಾರೆ ಇವ್ರು ಚಾಂಡಲ್ರಾಗಬಾರ್ದು, ಇವರು ಪ್ರಜೆ ಆಗಬಾರ್ದು ಅಂತ ಅನ್ಲಿಕ್ಕೆ ನೀವ್ಯಾರು? ಅವ್ರು ತಮ್ಮ ತಮ್ಮ ಪದವಿ ಏನು ಮಾಡ್ಕೋತಾರೆ? ಹಚ್ಕೋತಿದ್ದಾರೆ, ತಮ್ಮ ತಮ್ಮ ಪದವಿಯನ್ನು ರೂಪಿಸ್ಕೋತಿದ್ದಾರೆ. ಅದಕ್ಕೋಸ್ಕರ ಅದು ಹಂಗಲ್ಲ, ಇದು ಹಿಂಗಲ್ಲ. ಯಾರ ಬಗ್ಗೆನೂ ನಾವು ಪ್ರಶ್ನೆ ಬರಬಾರ್ದು. ನಮಗೆ ಪ್ರಶ್ನೆ ಬಂತಂತಂದರೆ ನಮ್ಮ ಪ್ರಸನ್ನತೆ ಏನಾಗ್ತದೆ? ಹೋಗ್ಬಿಡ್ತದೆ. ಕ್ಯೋಂಕಿ ಇಸ್ ಕ್ಯೂಕ ರಚಿತ ಆಪವನ. ಆ ಪ್ರಶ್ನೆಗಳ ಕ್ಯೂವಿಗೆ ಸಾಲು ಕಟ್ಟಲಿಕ್ಕೆ ನಾವು ರಚಿತ ನಾವಲ್ವಾ. ಜಬ್ ರಚನಾ ರಚಲಿ ತೋ ಪಾಲನಾ ಕರ್ನೆ ಪಡೇಗಿ. ನಾವೇ ಸಂಕಲ್ಪಗಳನ್ನು ಕ್ರಿಯೇಟ್ ಮಾಡ್ಕೊಂಡಿವಿ ಅಂದಮೇಲೆ ಏನು ಮಾಡಬೇಕಾಗ್ತದೆ? ಅದನ್ನು ಪಾಲನೆ ಮಾಡಬೇಕಾಗ್ತದೆ. ಪಾಲನಾ ಸೆ ಬಚ ನಹೀ ಸಕ್ತೆ, ಅದರಿಂದ ಹೊರ ಬರಲಿಕ್ಕಾಗೋದಿಲ್ಲ. ಚಾಹೆ ಕಿತ್ನಿ ಭೀ ಮಜಬೂರ್ ಹೋ ಜಾವೋ, ಲೇಕಿನ್ ಸಮಯ ಎನರ್ಜಿ ದೇನಿ ಪಡೇಗಿ. ಬಲವಂತವಾಗಿ ಅವರು ಅದಕ್ಕೆ ಏನು ಮಾಡ್ತಾರೆ? ಸಮಯ ಕೊಡ್ತಾರೆ, ಆ ಸಂಕಲ್ಪವನ್ನು ಮಾಡ್ತಾ ಕುಂತಿರ್ತಾರೆ. ಫೋರ್ಸಿಬಲಿ ಬೇಡ ಅಂದರೆ ವ್ಯರ್ಥ. इसलिए इस व्यर्थ रचना को कंट्रोल करो. यह है बर्थ कंट्रोल करो. ಆ ಕುಟುಂಬ ಯೋಜನೆಗೆ ಹೋಗಿ ಹೇಳಿ. ಕುಟುಂಬ ಯೋಜನೆಯಲ್ಲಿ ಬಂದಿದೆ ಅಲ್ವಾ, ಏನು? ಬರ್ತ್ ಕಂಟ್ರೋಲ್. ಈಗ ಒಳಗಡೆ
ವ್ಯರ್ಥ ಸಂಕಲ್ಪಗಳ ಬರ್ತ್ ಕಂಟ್ರೋಲ್ ಮಾಡಿ. ಸಮಜಾ? ಹಿಮ್ಮತ್ ಹೇ? ಸಮಜಾ? ಹಿಮ್ಮತ್ ಹೇ? ನಾನು ಇವತ್ತಿನಿಂದ ಯಾರ ಬಗ್ಗೆನೂ ನಾನು ವ್ಯರ್ಥ ಆಲೋಚನೆ ಮಾಡಂಗಿಲ್ಲ. ಯಾಕೆ, ಏನು, ಹೇಗೆ ನಾನು ಪ್ರಶ್ನೆ ಹಾಕಂಗಿಲ್ಲ. ಹಿಮ್ಮತ್ ಹೇ? ಅಥವಾ ಮತ್ತೊಬ್ಬರು ಬಂದು ಹೇಳ್ತಾರೆ ನಿಮ್ಮ ತಲೆಯಲ್ಲಿ ಏನೂ ಇಲ್ಲವೇ ಇಲ್ಲ, ಮತ್ತೊಬ್ಬರು ಬಂದು ಹೇಳ್ತಾರೆ ಏನಂತ, ನೋಡ್ರಿ ಅವ್ರು ಯಾಕೆ ಹಂಗೆ ಮಾಡಬೇಕು, ಇವ್ರು ಯಾಕೆ, ನಿಮ್ಮ ತಲೆಯಲ್ಲಿ ಏನೂ ಇಲ್ಲವೇ ಇಲ್ಲ, ಸ್ವಚ್ಛ ಇದ್ದೀರಿ, ಅವ್ರು ಯಾಕೆ ಹಂಗೆ ಮಾಡಬೇಕು ಅಂತ ಕೇಳ್ತಾರೆ. ಆಗ ನಿಮ್ಮ ತಲೆಯಲ್ಲಿ ಸಹಿತ ಹೌದಲ್ಲ ಅಂತ ಬಂತಂದರೆ ಬರ್ತಾಯಿತು, ಮತ್ತೆ ಅದನ್ನು ಪಾಲನೆ ಮಾಡಬೇಕಲ್ಲ. ಅದರಿಂದ ಹೊರ ಬರೋದು ಭಾಳ ಕಷ್ಟ ಇದೆ. ಸತ್ಯನಾ? ಒಬ್ಬರು ವ್ಯರ್ಥ ಹೇಳುವಾಗ ಹೌದಾ, ಹಾಂ ಅಂದರೆ ಸರಿಯಾ? ಎಲ್ಲರೂ ತಪ್ಪಿ ಬೀಳ್ತೀವಿ ನಾವು. ಭಾಳ ಜಾಗ್ರತೆ ಇರಬೇಕು, ಭಾಳ ಜಾಗ್ರತೆ ಇರಬೇಕು. ಒಬ್ಬರು ವ್ಯರ್ಥ ಮಾತಾಡುವಾಗ ಅವರ ತಲೆಯ ವ್ಯರ್ಥನು ದೂರ ಆಗುವಂಗಾಗಬೇಕು. ಹೆಂಗಿಂತ ಸಂಕಲ್ಪ ಮಾಡ್ತೀರಿ? ಯಾಕೆ? ಪ್ರತಿಯೊಂದು ಆತ್ಮನ ವ್ಯಾಲ್ಯೂಬಲ್ ಹೌದು ಅಲ್ಲೋ? ಪ್ರತಿಯೊಬ್ಬರು ತಮ್ಮ ತಮ್ಮ ಪಾತ್ರ ಶ್ರೇಷ್ಠ ಮಾಡ್ತಿದ್ದಾರೋ ಇಲ್ಲೋ? ಅವರವರು ತಮ್ಮ ತಮ್ಮ ಪಾತ್ರವನ್ನು ರೂಪಿಸ್ಕೋತಾರೆ. ರಾಜ ಕ್ವಾಲಿಟಿಯವರು ರಾಜ ಲಕ್ಷಣದಲ್ಲಿ ಇರ್ತಾರೆ, ಪ್ರಜಾ ಕ್ವಾಲಿಟಿಯವರು ಪ್ರಜಾ ಲಕ್ಷಣದಲ್ಲಿ ಇರ್ತಾರೆ, ದಾಸದಾಸಿ ಅವರ ಲಕ್ಷಣದಲ್ಲಿ ಇರ್ತಾರೆ. ಇದು ರಾಜಧಾನಿ. ಏನು ಮಹಾವಾಕ್ಯ ಕೇಳ್ತೀವಿ ಅಂದಮೇಲೆ ಎಲ್ಲರೂ ನಾವು ರಾಜರ? ಎಲ್ಲರೂ ರಾಜರ? ಬರ್ತ್ ಕಂಟ್ರೋಲ್ ಮಾಡಿ. ಇವತ್ತಿನಿಂದ ಬರ್ತ್ ಕಂಟ್ರೋಲ್. समझा? हिम्मत है? जैसे लोग कह देते हैं ना, यह तो ईश्वर की देन है, हमारी गलती थोड़े ही है. ಜನ ಅಂತಾರೆ ಏನು ಮಾಡಿದ್ವಿ, ಎಲ್ಲ ಭಗವಂತನೇ ಕೊಟ್ಟದ್ದು, ಎಲ್ಲ ಭಗವಂತನೇ ಕೊಟ್ಟದ್ದು. ಇವೆಲ್ಲ ಒಳ್ಳೆಯದು ಕೆಟ್ಟದ್ದು ಎಲ್ಲ ಯಾರು ಕೊಟ್ಟದ್ದು? ಭಗವಂತನೇ ಕೊಟ್ಟದ್ದು. ನಮ್ಮದೇನು ತಪ್ಪಲ್ಲ. ಐಸಿ ಬ್ರಾಹ್ಮಣ ಆತ್ಮಾಯೇ ಫಿರ್ ಕೇತಿ ಹೇ. ಈ ಬ್ರಾಹ್ಮಣಾತ್ಮಗಳು ಏನು ಹೇಳ್ತಾರೆ? ಅದು ಯಾರು ಹೇಳುದು? ಜೈಸೆ ಲೋಗ ಕೇತೆ ಹೇ, ಎಲ್ಲ ಭಗವಂತ ಕೊಟ್ಟದ್ರಿ. ಬ್ರಾಹ್ಮಣಾತ್ಮರದೊಂದು ಉಂಟಲ್ಲ ಮಾತು, ಏನದು? ಬ್ರಾಹ್ಮಣಾತ್ಮಗಳು ಉಲ್ಟಾ ಬಳಸ್ಕೋತೀವಿ ನಾವು ಅದನ್ನು, ಬಾಬನ ಮಾತನ್ನು. ಬಾಬಾ ಮಾಡಿಸೋದು ಅನ್ನಂಗಿಲ್ಲ, ಮತ್ತೊಂದು ಶಬ್ದ ಬಳಸ್ತೀವಿ. ಡ್ರಾಮಾಕ್ಕಿ ನೊಂದೆ ಏನು ಮಾಡೋದು? ನನ್ನ ಹಣೆ ಬರದಲ್ಲಿ ಡ್ರಾಮಾದಲ್ಲಿ ನನ್ನ ಪಾತ್ರನೇ ಹಿಂಗಿದೆ, ನಾಟಕದಲ್ಲಿ ಫಿಕ್ಸ್ ಇದೆ. ಲೇಕಿನ್ ಡ್ರಾಮಾಕ್ಕೆ ಮಾಸ್ಟರ್, ಡ್ರಾಮಾಕ್ಕೆ ಕ್ರಿಯೇಟರ್, ಮಾಸ್ಟರ್ नॉलेजफुल बन हर कर्म को ಶ್ರೇಷ್ಠ बनाते चलो ना. ಬಾಬಾ ಹೇಳ್ತಾರೆ ನಾಟಕದ ಕ್ರಿಯೇಟರ್ ಯಾರು? ನನ್ನ ಡ್ರಾಮವನ್ನು ನಾನೇ ರಚನೆ ಮಾಡೋನು, ನನ್ನ ಪಾತ್ರವನ್ನು ನಾನೇ ರೂಪಿಸ್ಕೊಳ್ಳೋನು. ನನ್ನನ್ನು ಒಳ್ಳೆಯ ಪಾತ್ರಧಾರಿನೂ ಮಾಡ್ಕೋಬೋದು, ಇಲ್ಲ ಸಲದು ವ್ಯರ್ಥ ಯೋಚನೆ ಮಾಡೋ ಪಾತ್ರವನ್ನು ನಾನು ರೂಪಿಸ್ಕೋಬೋದು. ನನ್ನ ಪಾತ್ರವನ್ನು ರೂಪಿಸಿಕೊಳ್ಳೋನು ನಾನೇ. ನನ್ನ ಲೈಫ್ ನನ್ನ ಕೈಯಲ್ಲಿದೆ. ವಿ ಆರ್ ದಿ ಆರ್ಕಿಟೆಕ್ಟ್ ಆಫ್ ಅವರ್ ಓನ್ ಡೆಸ್ಟಿನಿ. ನನ್ನ ಅದೃಷ್ಟವನ್ನು, ನನ್ನ ಭಾಗ್ಯವನ್ನು, ನನ್ನ ಭವಿಷ್ಯ ಜೀವನವನ್ನು ರೂಪಿಸಿಕೊಳ್ಳೋದು ನನ್ನ ಕೈಯಲ್ಲಿದೆ. ಆದ್ದರಿಂದ ನಾನು ಮಾಸ್ಟರ್ ಕ್ರಿಯೇಟರ್, ಮಾಸ್ಟರ್ ನಾಲೆಜ್ಫುಲ್ ಆಗಿ ಪ್ರತ್ಯೇಕ ಕರ್ಮವನ್ನು ಮಾಡ್ತಾ ಶ್ರೇಷ್ಠವಾಗಿ ನಡೆಯಿರಿ, ಶ್ರೇಷ್ಠ ದಾರಿಯಲ್ಲೇ ನಡೆಯಿರಿ. ನಮ್ಮನ್ನು ಕೆಡಿಸ್ಕೊಳ್ಳೋರು ನಾವೇ, ನಮ್ಮನ್ನು ಚಲೋ ಮಾಡ್ಕೊಳ್ಳೋರು ನಾವೇ. ಉದ್ಧರೇತ್ ಆತ್ಮಾನಾತ್ಮಾನಂ ನಾತ್ಮಾನಮವಸಾದೇತ್ ಆತ್ಮೇವ ಹ್ಯತ್ಮನೋ ಬಂಧುವು ಆತ್ಮೇವ ರಿಪ್ರಾತ್ಮನಃ. ಆತ್ಮಕ್ಕೆ ಮಿತ್ರನೂ ನಾನೇ, ಆತ್ಮಕ್ಕೆ ಶತ್ರುನು ನಾನೇ. ನನ್ನನ್ನು ಉನ್ನತಿ ಮಾಡ್ಕೊಳ್ಳೋನು ನಾನೇ, ನನ್ನನ್ನು ಅಧೋಗತಿಗೆ ಒಯ್ಯೋನು ನಾನೇ. ನನ್ನ ಉನ್ನತಿ ಅವನತಿಗೆ ಯಾರೂ ಕಾರಣರಲ್ಲ, ನಾನೇ ಕಾರಣ. ಹಾಗಾಗಿ ನನ್ನ ಕೈಯಲ್ಲೇ ಇದೆ ಅಂದ ಮೇಲೆ ನಮ್ಮ ಅದೃಷ್ಟವನ್ನು, ನಮ್ಮ ಪಾತ್ರವನ್ನು ರೂಪಿಸಿಕೊಳ್ಳಿಕ್ಕೆ ನಾವೆಲ್ಲರೂ ಡ್ರಾಮಾಕ್ಕೆ ಮಾಸ್ಟರ್ ಕ್ರಿಯೇಟರ್, ಮಾಸ್ಟರ್ ನಾಲೆಜ್ಫುಲ್. ಅಚ್ಚ ಟೀಚರ್ಸ್ನೇ ಸುನಾ? ಇಷ್ಟೆಲ್ಲ ನಾನು ಹೇಳಿದೆಲ್ಲ ಟೀಚರ್ಸ್ ಎಲ್ಲ ಕೇಳಿದ್ದೀರಾ?
ಎಲ್ಲ ಟೀಚರ್ಸ್ ಕೇಳಿದ್ದೀರಾ? सच्चा साहेब मेरे ऊपर कितना राजी है. ಸತ್ಯ ಸಾಹೇಬ ನನ್ನ ಜೊತೆಗೆ ಎಷ್ಟು ರಾಜಿ ಇದ್ದಾನೆ. ಇಸ್ಕ ರಾಜ್ ತೋ ಸುನಾನ, ಕೇಳಿದಿರಲ್ವಾ? राज सुनने से सभी टीचर्स राजयुक्त बनी. दिल में आता है इस भाग्य की मेरे में कमी है. ಏನಾರು ಅನ್ನಿಸ್ತಾ? ತನು ಮನ ಧನ ಜನ ಈ 4 ಭಾಗ್ಯದಲ್ಲಿ ಈ ಕೆಲವು ಭಾಗ್ಯ ನನ್ನ ಹತ್ರ ಕಡಿಮೆ ಇದೆ ಅನ್ನಿಸ್ತಾ? ಕಭಿ ಧನ ಕಿ ಕಿಂಚತನ್ में कभी जन की ಕಿಂಚತನ್ में ऐसी जीवन का अनुभव तो नहीं करती हो ना? ಹಣದ ಕಿಂಚತನ ಇಲ್ಲಲ್ವಾ? ಜನರ ಕಿಂಚತನ ಇಲ್ಲಲ್ವಾ? ಎಳೆತ ಸೆಳೆತ ಈ ಜೀವನದಲ್ಲಿ ಏನೋ ಅನುಭವ ಆಯ್ತಾ? ಸುನಾಯತನ एक ही स्लोगन विशेष निमित्त टीचर्स प्रति लेकिन है सभी के प्रति. ಟೀಚರ್ಸಿಗೆ ಒಂದು ಸ್ಪೆಷಲ್ ಸ್ಲೋಗನ್ ಕೊಡ್ತೀನಿ, ಆದರೆ ಎಲ್ಲರ ಪ್ರತಿನೂ ಹೌದು, ಸ್ಪೆಷಲ್ ಟೀಚರ್ಸ್ ಪ್ರತಿನೂ ಹೌದು. ಒಂದು ಮಾತು ಜೀವನದಲ್ಲಿ ಇಟ್ಕೊಂಡ್ರೆ ಸಾಕು ಸ್ಲೋಗನ್. ಹರ್ ಬಾತ್ ಮೇ ಬಾಪ್ ಕಿ ಶ್ರೀಮತ್ ಪ್ರಮಾಣ್ ಜಿ ಹಜೂರ್ ಕರ್ತಿರ. ಟೀಚರ್ಸ್ ಇದ್ದ ಕೆಲಸ ಇಷ್ಟೇ, ಬಾಬನ ಶ್ರೀಮತದ ಅನುಸಾರವಾಗಿ ಜಿ ಹಜೂರ್ ಹೇಳ್ತಾ ನಡೀರಿ. ಎಷ್ಟ ನೀವು ಏನು ತಲೆ ಉಡಿಸೋಂಗಿಲ್ಲ. ಶ್ರೀಮತದ ಅನುಸಾರವಾಗಿ ನಮಗೆ ಏನು ನಡಿಬೇಕನ್ನಿಸ್ತದೋ ಹಾಜಿ ಬಾಬಾ, ಎಸ್ ಬಾಬಾ, ಜಿ ಹಜೂರ್, ಮಾಲಿಕಾ ಜಿ. ಹಜೂರ್ ಯಾರು? ಶಿವ ಬಾಬಾ. ನೀನು ಹೇಳಿದಂಗೆ, ನೀನಂದಂಗೆ, ನಿನ್ನ ಶ್ರೀಮತಿ ಏನುಂಟು ನೀನಂದಂಗೆ ಜಿ ಹಜೂರ್ ಅಂದರೆ ಸಾಕು. ಬಚ್ಚೋಂ ಕಾ ಜಿ ಹಜೂರ್ ಕರ್ನ. ನೀವು ಮನಪೂರ್ವಕವಾಗಿ ಶ್ರೀಮತದ ಅನುಗುಣವಾಗಿ ನನಗೊಂದು ಡೈರೆಕ್ಷನ್ ಸಿಕ್ಕಿದೆ, ಹೆಂಗೆ ಸ್ವೀಕಾರ ಮಾಡಬೇಕು, ನನಗೆ ಯಾಕಂದ್ರೆ ಹಿಂಗೆ ಈಗ ಒಳ್ಳೆಯದಕ್ಕೋಸ್ಕರ ಇರ್ತದೆ, ನಮಗೆ ನಮ್ಮ ಕಲ್ಯಾಣಕ್ಕೋಸ್ಕರ ಇರ್ತದೆ. ಜಿ ಹಜೂರ್. ಒಂದು ವೇಳೆ ಮನಪೂರ್ವಕವಾಗಿ ಜಿ ಹಜೂರ್ ಅಂತ ನಾವು ಬಾಬಾ ಹೇಳಿದಂತೆ ನಡೆದರೆ, ಹೇಳಿ ಹಜೂರ್ ಏನು ಮಾಡ್ತಾನೆ? ಹಜೂರ್ ಏನಾಗ್ತಾನೆ? बाप का बच्चों के आगे हाजिर हजूर होना पड़ेगा. ಒಂದು ವೇಳೆ ಅವನು ಹೇಳಿದಂತೆಯೇ ನಡೆದರೆ ನಾನೇ ನಿಮ್ಮ ಮುಂದೆ ಹಾಜರಾಗಬೇಕಾಗ್ತದೆ. ನನ್ನ ಸಹಾಯಕ್ಕೆ ಯಾರು ಬರಬೇಕಾಗ್ತದೆ? ನಾನೇ ಬರಬೇಕಾಗ್ತದೆ. ನಿಮ್ಮ ಸಹಾಯಕ್ಕೆ ನಾನೇ ಬಂದು ನಿಲ್ಲಬೇಕಾಗ್ತದೆ. ಯಾಕೆಂದರೆ ನೀವು ಶ್ರೀಮತದ ಪ್ರಕಾರ ಬಂದದಕ್ಕೆ ಎಲ್ಲದಕ್ಕೆ ಏನಂದರೆ ನೀವು ಜಿ ಹಜೂರ್ ಅಂದ್ರಲ್ವಾ, ನಿಮ್ಮ ಸಹಾಯಕ್ಕೆ ನಾನೇ ಬಂದು ನಿಮ್ಮ ಹತ್ರ ನಿಲ್ಲಬೇಕಾಗ್ತದೆ. ಜಬ್ ಹಜೂರ್ ಹಾಜಿರ್ ಹೋ ಗಯಾ ತೋ ಕಿಸಿ ಭಿ ಬಾತ್ ಕಿ ಕಮಿ ನಹಿ ರಹೇಗಿ. ಅವನೇ ನನ್ನ ಹತ್ತಿರ ಬಂದು ಹಾಜರಾಗಿದ್ದಾನಂತಂದರೆ ನನಗೆ ಯಾವ ಮಾತಿನಲ್ಲಿಯೂ ಕೊರತೆ ಬರುವುದಿಲ್ಲ. ಸದಾ ಸಂಪನ್ನ ಹೋ ಜಾಯಂಗೆ. ಸದಾ ಹೆಂಗಿರ್ತೀವಿ? ಸಂಪನ್ನರಾಗ್ತೀವಿ. ದಾತ ಅವ್ರ ಯಾರನ್ನು ರಾಜಿ ಮಾಡ್ಕೊಂಡು ಇವತ್ತು? ದಾತ ಅವ್ರ ಭಾಗ್ಯ. ನೋಡಿ ಸಬ್ಜೆಕ್ಟ್ ಅವನು ದೂರ ಹೋಗಿಲ್ಲ, ನೀವು ಮರಿಬೋದು. ದಾತ और भाग्य विदाता दोनों की प्राप्तियों के भाग्य का सितारा मस्तक पर चमकने लगेगा. ಜಿ ಹಜೂರ್ ಅಂದರೆ ಸಾಕು. ಹಾಚಿ ನೀವು ಹೇಳ್ದಂಗೆ, ನೀವು ಹೇಳಿ ಅಂದು ಹೇಗಂತೀರೋ ಹಂಗೆ. ಎಸ್, ಈ ಟೈಪ್ ಒಂದು ಗುಣ ಇದ್ರೆ ಸಾಕು. ಯಾರ ಹತ್ರ? ಸ್ಪೆಷಲ್ ಟೀಚರ್ಸ್ ಹತ್ರ, ಇನ್ ಜನರಲ್ ಎಲ್ಲರ ಹತ್ರ ಈ ಒಂದು ಗುಣ ಇರಬೇಕು. ಎಷ್ಟ ಯೋಚನೆನೇ ಮಾಡ್ಲಿಕ್ಕೆ ಹೋಗಬಾರ್ದು. ಆವಾಗ ನಮ್ಮ ಜೊತೆಗೆ ಯಾರಿರ್ತಾನೆ? ಹಜೂರ್ ನಮ್ಮ ಸಹಾಯಕ್ಕೆ ನಮ್ಮ ಜೊತೆಗಿರ್ತಾನೆ. ಯಾರು ದಾತ ಭಾಗ್ಯ ವಿಧಾತನನ್ನು ಎರಡೂ ಪ್ರಾಪ್ತಿಯ ಭಾಗ್ಯ ಆ ನಕ್ಷತ್ರ ಮಸ್ತಕದಲ್ಲಿ ಹೊಳಿಲಿಕ್ಕೆ ಶುರುವಾಗ್ತದೆ. ಟೀಚರ್ಸ್ ಕೂತು ಡ್ರಾಮಾ ಅನುಸಾರ ಬಹುತ ಭಾಗ್ಯ ಮಿಲಾ ಹುವಾ ಹೈ. ಅವನಿಗೇನೆ ಗೊತ್ತಿದೆ, ಟೀಚರ್ಸಿಗೆ ಭಾಳಷ್ಟು ಭಾಗ್ಯ ಸಿಕ್ಕಿದೆ ನಾಟಕದ ಅನುಸಾರ. ಸಾರಾ ದಿನ್, ಇಡೀ ದಿನ ನಮಗೇನಪ್ಪ ಹೇಳಿ? ಇಡೀ ದಿನ ಏನು? ಸಾರಾ ದಿನ ಎರಡೇ. ಏನು ಇಡೀ ದಿನ ಹೇಳಿ? ಏನು ಮಾಡ್ತಿದ್ರಿ ಇಡೀ ದಿನ? ಇಡೀ ದಿನ ಏನು?
ಬಾಬಾ ಅಂತಾರೆ ಬಾಪ್ ಅವ್ರ ಸೇವಾ ಅವ್ರ ಕಾಮಿ ಕ್ಯಾ ಹೇ, ಇನ್ನೇನು ಕೆಲಸ. ಒಂದು ಕಡೆ ಬಾಬಾ 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 ಅವನ್ನ ನೆನ್ಪು ಮಾಡೋದು, ಇನ್ನೊಂದು ಕಡೆ ಫುಲ್ ಸೇವೆ ಮಾಡೋದು. ಬಾಬಾ ಸೇವಾ, ಕರ್ಮಣ ಸೇವೆ ಮಾಡ್ರಿ, ಕ್ಲಾಸ್ ಮಾಡ್ರಿ, ಏನಾರು ಮಾಡ್ರಿ, ಕೂರಿಸ್ಕೊಡ್ರಿ, ಏನಾರು ಮಾಡ್ರಿ, ಸೇವಾ ಸೇವಾ ಸೇವಾ. ಇನ್ನೊಂದು ಕಡೆ ಬಾಬಾ 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 ಅವ್ರ ಕಾಮಿ ಕ್ಯಾ, ದಂಧಾ ಹಿ, ನಮ್ಮ ಉದ್ಯೋಗ ಏನು, ನಮ್ಮ ಉದ್ಯೋಗ ಏನು, ಬಾಬಾ ಮತ್ತು ಸೇವಾ. ಪ್ರವೃತ್ತಿ ವಾಲೋं तो ಕಿತ್ತನಾ ನಿಭಾನ ಪಡ್ತಾ, ಸಂಸಾರಸ್ಥರಿಗೆ ಎಷ್ಟೆಲ್ಲ ಸಂಭಾಲನೆ ಮಾಡಬೇಕು. आप लोगों को एक ही काम है, ಕೈ ಬಾತೋ ಸೆ ಸ್ವತಂತ್ರ ಪಂಚಿಯೋ. ಎಷ್ಟೋ ಮಾತುಗಳಿಂದ ನಾವು ಯಾರು, ನಾವು ಸ್ವತಂತ್ರ ಹಕ್ಕಿಗಳು. ಸಮಸ್ತೇವೋ ಅಪನೆ ಭಾಗ್ಯಕ್ಕೋ, ನಿಮ್ಮ ಭಾಗ್ಯವನ್ನು ತಿಳ್ಕೊಂಡಿದ್ದೀರಾ. कोई सोने का पिंजरा हीरों का पिंजरा तो नहीं बना देते. ಸ್ವತಂತ್ರ ಪಂಚಿ, ಅದನ್ನ ಬಿಟ್ಟು ಚಿನ್ನದ ಪಂಜರ ಏನಾರು ಮಾಡ್ಕೊಂಡಿರಾ, ವಜ್ರದ ಪಂಜರ ಏನಾರು ಮಾಡ್ಕೊಂಡಿರಾ. ಬನಾತೆ ಬಿ ಖುದ್ ಹೇ, ಫಸ್ತೆ ಬಿ ಖುದ್ ಹೇ. ಒಂದು ವೇಳೆ ಯಾರನ್ನಾದರೂ ನಾವು ನಮ್ಮವರನ್ನಾಗಿ ಮಾಡಿಕೊಂಡು ಎಲ್ಲ ಬಿಟ್ಟು ಬಂದೀವಿ, ಇಲ್ಲಿ ಕೆಲವ್ರ ಜೊತೆ ಕ್ಲೋಸ್. ಎಷ್ಟು ಡೇಂಜರ್ ಅದು. ಅಲ್ಲಿ ಇದ್ದವ್ರನ್ನೆಲ್ಲ, ಆ ಫ್ರೆಂಡ್ಸನ್ನು, ಆ ಪರಿವಾರವನ್ನು, ಲೌಕಿಕತಂದು ಎಲ್ಲ ಬಿಟ್ಟು ಬಂದೀವಿ. ಇಲ್ಲಿ ಯಾರನ್ನ ಜೋರಾಗಿ ಡೀಪಾಗಿ ಹಚ್ಕೊಂಡ್ರೆ ಏನಾಗ್ತದೆ. ಮೇರಾ ಸೆಂಟರ್, ಮೇರಾ ಪರಿವಾರ, ಆ ಪರಿವಾರ ಜೊತೆಗೆ ಕೆಲವ್ರ ಜೊತೆಗೆ ಪರ್ಸನಲ್ ಕ್ಲೋಸ್. ಇದು ಏನಾಗ್ತದೆ. ಚಿನ್ನದ ಪಂಜರ, ವಜ್ರದ ಪಂಜರ. बहुत बहुत तुम बहुत लक्की हो, समझा. बहुत 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 3 बारी बहुत लक्की हो, समझा. हर एक को भाग्य की विशेषता अवश्य मिली हुई है. प्रवृत्ति, हर एक के भाग्य की विशेषता मिली हुई है. प्रवृत्ति वालों की भी विशेषता अपनी है, टीचर्स की विशेषता अपनी है, गीता पाठशाला वालों की विशेषता अपनी है. भिन्न भिन्न विशेषताओं से सभी विशेषात्माएं हो. ಕೊನೆಗೆ ಎಲ್ಲರೂ ವಿಶೇಷಾತ್ಮಗಳು. ಪ್ರವೃತ್ತಿ ಮಾರ್ಗದವರಿರಲಿ, ಗೀತಾ ಪಾಠಶಾಲೆಯಲ್ಲಿರಲಿ, ಸಮರ್ಪಿತರಿರಲಿ, ಎಲ್ಲರೂ ವಿಶೇಷಾತ್ಮಗಳು. ಲೆಕ್ಕಿನ್ ಕ್ಯಾ, ಅದರಲ್ಲಿಯೂ ಟೋಟಲಿ ಬ್ರಾಹ್ಮಣ ಪರಿವಾರವನ್ನು ಮುಂದೆ ಇಟ್ಕೊಂಡ್ರು. ಅದರಲ್ಲಿಯೂ ಏನು ಸುಮ್ಮನೆ ಕುಂತ್ರಿ, ಟೋಟಲಿ ಬ್ರಾಹ್ಮಣ ಪರಿವಾರ ಓಕೆ, ಎಲ್ಲರೂ ವಿಶೇಷ, ಎಲ್ಲರೂ ಲಕ್ಕಿ. ಅದರಲ್ಲಿಯೂ ಹೇಳಿ ಜೋರಲ್ಲಿ, ಅದರಲ್ಲಿಯೂ ಸೇವಾ ಕೇಂದ್ರ पर रहने वाली निमित्त टीचर्स को बहुत बहुत अच्छा चांस है. ಎಲ್ಲರಿಗೂ ಚಾನ್ಸ್, ಎಲ್ಲರೂ ವಿಶೇಷಾತ್ಮಗಳು, ಎಲ್ಲರೂ ಓಕೆ. ಅದರಲ್ಲಿಯೂ ಸೇವಾ ಕೇಂದ್ರದಲ್ಲಿರುವಂಥ ಅಕ್ಕಂದಿರು ಏನಿದ್ದಾರೆ ಅವರಿಗೆ ಮಾತ್ರ ಬಹುತ್ ಬಹುತ್ ಅಚ್ಚಾ ಚಾನ್ಸ್ ಹೈ. ಬೇಕಾದಷ್ಟು ಭಾಗ್ಯವನ್ನು ರೂಪಿಸ್ಕೋಬೋದು. अच्छा, सदा सर्व प्रकार के भाग्य को अनुभव करने वाले. ಯಾವುದು ಸರ್ವ ಪ್ರಕಾರಕ್ಕೆ? ತನೋ ಮನ ಧನ ಜನ, ಸರ್ವ ಪ್ರಕಾರದ ಭಾಗ್ಯವನ್ನು ಅನುಭವ ಮಾಡುವಂತಹ ಅನುಭವಿ ಆತ್ಮವಂಕು ಸದಾ ಹರ್ ಕದಮ್ಮೆ. ಹೇಳಿ, ಹರ್ ಕದಮ್ಮೆ ಏನನ್ಬೇಕು? ಹರ್ ಕದಮ್ಮೆ ಹೆಜ್ಜೆ ಹೆಜ್ಜೆಗೆ ಏನನ್ಬೇಕು? हर कदम में जी हजूर करने वाले बाप के मदद के अधिकारी श्रेष्ठात्माओं को जी हजूर ಅಂತೀವಿ ಅಂದರೆ ಬಾಪಕ್ಕೆ ಮದದ್ಗಾರ ಅಂತ ಅರ್ಥ. ನಾವು ಜಿ ಹಜೂರ್ ಅಂತ ನಡೆದರೆ ಸಾಕು, ಅವನಿಗೆ ನಾವು ಮದದ್ಗಾರ್. ಬಾಪಕ್ಕೆ ಮದದಕ್ಕೆ ಅಧಿಕಾರಿ, ಅವನ ಮದದನ್ನು ಪಡ್ಕೊಳ್ಳಿಕ್ಕೆ ಅಧಿಕಾರಿಗಳು. ಜಿ ಹಜೂರ್ ಅನ್ನೋರಿಗೆ ಯಾರ ಮದದಿದೆ? ಬಾಬನ ಮದದಿದೆ. ಅದರ ಅಧಿಕಾರಿ ಶ್ರೇಷ್ಠಾತ್ಮಗಳಿಗೆ ಸದಾ ಪ್ರಶ್ನ ಚಿತ್ತ के बदले प्रसन्न चित्त रहने वाले ऐसे प्रशंसा के योग्य योगी आत्माओं को बाप दादा का याद प्यार और नमस्ते. ಸದಾ ಸರ್ವ ಪ್ರಕಾರದ ಭಾಗ್ಯದ ಅನುಭವ ಮಾಡುವ ಅನುಭವಿ ಆತ್ಮಗಳಿಗೆ ಪ್ರತಿ ಹೆಜ್ಜೆಯಲ್ಲಿಯೂ ಜಿ ಹಜೂರ್ ಅಂತ ಮಾಡ್ತಾ ಬಾಬನ ಸಹಯೋಗ ಪಡ್ಕೊಳ್ಳಿಕ್ಕೆ ಅಧಿಕಾರಿಯಾಗಿರುವ ಶ್ರೇಷ್ಠಾತ್ಮಗಳಿಗೆ ಸದಾ
ಪ್ರಶ್ನೆ ಚಿತ್ತದ ಬದಲು ಪ್ರಸನ್ನ ಚಿತ್ತ ಇರುವ ಪ್ರಶಂಸಾಯೋಗ್ಯ ಯೋಗಿ ಆತ್ಮಗಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಬಾಬರವರ ಸಮ್ಮುಖದಲ್ಲಿ ಪಂಜಾಬ್, ಹರಿಯಾಣ, ಹಿಮಾಚಲ ಪ್ರದೇಶದ ಪರಿವಾರದವರು ಕೂತ್ಕೊಂಡಿದ್ದರು. ಬಾಬಾ ಮಹಾವಾಕ್ಯವನ್ನು ನುಡಿಸ್ತಾರೆ, ಅವ್ರ ಜೊತೆ ಮಾತಾಡ್ತಾರೆ. ಎಲ್ಲರೂ ತಮ್ಮನ್ನು ಮಹಾವೀರ, ಮಹಾವೀರಿಣಿಯರಂತ ತಿಳ್ಕೊಂಡಿದ್ದೀರಾ? ನೀವೇ ವಿಚಾರ ಮಾಡಿ. ಪಂಜಾಬ ಸಭೆ अपने को महावीर और महावीरनिया समझते हो? महावीर तो है लेकिन सदा महावीर हो. ಎಲ್ಲರೂ ಮಹಾವೀರರೇ, ಆದರೆ ಸದಾ ಮಹಾವೀರ ಇದ್ದೀರಾ? ಕಬಿ ಮಹಾವೀರ್, ಕಬಿ ತೋಡಾ ಕಮ್ಜೋರ್, ಆ ರೀತಿ ಇಲ್ಲಲ್ವಾ? ಸದಾಕೆ ಮಹಾವೀರ್ ಅಂದರೆ ಅರ್ಥ ಏನು? ಸದಾ ಲೈಟ್ ಹೌಸ್, ಸದಾ ಮೈಟ್ ಹೌಸ್. ಜ್ಞಾನ ಹೇ ಲೈಟ್, ಯೋಗ ಹೇ ಮೈಟ್. ಹಾಗಾದರೆ ಮಹಾವೀರ ಅಂದರೆ ಅರ್ಥ ಆಯ್ತಲ್ಲ. ಸದಾಕೆ ಮಹಾವೀರ ಅಂದರೆ ಏನು? ಜ್ಞಾನಿ ತೋ ಆತ್ಮ ಭಿ और ಯೋಗಿ ತೋ ಆತ್ಮ ಭಿ. ಜ್ಞಾನ ಮತ್ತು ಯೋಗ ಎರಡೂ ಶಕ್ತಿಯ ಲೈಟ್ और ಮೈಟ್ ಸಂಪನ್ನ ಹೋ, ಇಸ್ಕೋ ಕೇತೆ ಹಿ ಮಹಾವೀರ್. ಜ್ಞಾನ ಅಂದರೆ ಲೈಟ್, ಯೋಗ ಅಂದರೆ ಮೈಟ್. ಸದಾಕೆ ಮಹಾವೀರ್ ಅಂದರೆ ಅರ್ಥ ಲೈಟ್ ಹೌಸ್, ಮೈಟ್ ಹೌಸ್. ಬಾಬಾ ತಿಳಿಸ್ತಿದ್ದಾರೆ, ಜ್ಞಾನ ಮತ್ತು ಯೋಗ ಎರಡೂ ಶಕ್ತಿಗಳಲ್ಲಿ ಸಹಿತ ಸದಾ ಸಂಪನ್ನ. ಲೈಟ್ ಮತ್ತು ಮೈಟ್ನಲ್ಲಿ ಸದಾ ಸಂಪನ್ನ. ಯಾವುದೇ ಪರಿಸ್ಥಿತಿಯಲ್ಲಿ ಜ್ಞಾನ ಅರ್ಥಾತ್ ಲೈಟ್ಗೆ ಕಮಿ ನಹಿ ಹೋ. ಮಾತ್ರವಲ್ಲ, ಮೈಟ್ ಅರ್ಥಾತ್ ಯೋಗಕ್ಕೆ ಕಮಿ ನಾ ಹೋ. ಯಾವುದೇ ಪರಿಸ್ಥಿತಿ ಬರಲಿ, ಜ್ಞಾನದ ಲೈಟನೂ ಕಡಿಮೆ ಆಗಬಾರ್ದು, ಯೋಗದ ಶಕ್ತಿನೂ ಕಡಿಮೆ ಆಗಬಾರ್ದು. ಅಗರ್ ಒಂದು ವೇಳೆ ಕಡಿಮೆ ಆಯ್ತಂದರೆ ಆ ಪರಿಸ್ಥಿತಿಯಲ್ಲಿ ಆ ಸೆಕೆಂಡಲ್ಲಿ ಪಾಸಾಗೋದಿಲ್ಲ, ಟೈಮ್ ಹಿಡಿತದೆ. ಒಮ್ಮೆಲೆ ಪಾಸಾದರೆ ಓಕೆ, ಸಮಯ ಪರ್ ಪಾಸ್ ನಹಿ ಹುಯೇ ವಹ ಪಾಸ್ ಹುಯೇ ಕ್ಯಾ? ಈ ಪರೀಕ್ಷೆ ಕುಂತಿರ್ತೀವಿ, ಒಮ್ಮೆಲೆ ಪಾಸಾಗಿಲ್ಲ, ಏನಾಗ್ತದೆ ಹೇಳಿ? ಸ್ಥೂಲ ಪಡಾಯಿಯಲ್ಲಿ ಒಂದು ಸಬ್ಜೆಕ್ಟ್ ಮೇ भी फेल हो जाते हैं, फिर से 1 ವರ್ಷ ಪಡ್ನಾ ಪಡ್ತಾ. ಒಂದು ಸಬ್ಜೆಕ್ಟ್ನಲ್ಲಿ ಫೇಲ್ ಆದರೂ ಮತ್ತೆ ಪುನಃ ಇಡೀ ವರ್ಷ ಎಲ್ಲ ಸಬ್ಜೆಕ್ಟನ್ನು ಇನ್ನೊಮ್ಮೆ ಓದಬೇಕು. 1 ವರ್ಷ ಹೋಯ್ತು ಹಾಗೇನೆ. ಸಾಲಕ್ಕೆ ಬಾದ್ ಫಿರ್ ಪಾಸ್ ಹೋಗ್ತೀವಿ. 1 ವರ್ಷ ಆದಮೇಲೆ ಮತ್ತೆ ಪರೀಕ್ಷೆ ಕುಂತು ಮತ್ತೆ ಪಾಸ್. ಅದೇ ರೀತಿ ಜ್ಞಾನಿ ಮತ್ತು ಯೋಗಿ ಆತ್ಮಗಳು ಲೈಟ್ ಮೈಟಲ್ಲಿ ಸಂಪನ್ನ ಸ್ವರೂಪ ಇರಬೇಕು. ಯಾವ ಪರಿಸ್ಥಿತಿಯಲ್ಲಿಯೂ ಸಹಿತ ನಾವು ಪಾಸಾಗ್ಬಿಡ್ಬೇಕು. ಯಾರ ಹತ್ರ ಜ್ಞಾನದ ಲೈಟ್ ಇದೆ, ಯೋಗದ ಮೈಟ್ ಇದೆ, ಅವರಿಗೆ ಎಂಥ ಪರಿಸ್ಥಿತಿ ಬಂದರೂ ಪಾಸಾಗ್ಬಿಡ್ತಾರೆ. ಒಂದು ವೇಳೆ ಸಮಯಕ್ಕೆ ಸರಿಯಾಗಿ ಜ್ಞಾನ ಯೋಗ ಇಲ್ಲ ಅಂತಂದರೆ ಫೈನಲ್ ಮೇ ಬಿ ವಹ ಸಂಸ್ಕಾರ ಫುಲ್ ಪಾಸ್ ಹೋನೆ ನಹಿ ದೇತೆ. ಆಗ ಫೈನಲ್ ಎಕ್ಸಾಮಲ್ಲಿ ಫುಲ್ ಪಾಸ್ ಆಗಂಗಿಲ್ಲ. पास होने वाले तो है, समय पर पास होने वाले नहीं. ಯಾಕೆಂದರೆ ಆ ಸಮಯದಲ್ಲಿ ಆ ಪರೀಕ್ಷೆಯಲ್ಲೇ ಪಾಸ್ ಆಗಬೇಕು ನಾವು. ಪಾಸ್ ಯಾವತ್ತಾರು ಆಗ್ಬೋದು, 1 ವರ್ಷ ಬಿಟ್ಟು 2ನೇ ವರ್ಷ ಪಾಸ್ ಆಗ್ಬೋದು, ಆದರೆ ಸಮಯ ಹೋಯ್ತಲ್ಲ. ಆದ್ದರಿಂದ ಸಮಯಕ್ಕೆ ಸರಿಯಾಗಿ ಫುಲ್ ಪಾಸ್ ಆಗಿಬಿಡಬೇಕು. ಅಂಥವರಿಗೆ ಪಾಸ್ ವಿತ್ ಆನರ್ ಅಂತ ಕರೆಯಲಾಗ್ತದೆ. ಯಾರು ಪಾಸ್ ವಿತ್ ಆನರ್ ಆಗ್ತಾರೆ ಅವರು ಧರ್ಮರಾಜ ಭೀ ಉಸ್ಕೋ ಆನರ್ ದೇಗ. ಧರ್ಮರಾಜನು ಸಹಿತ ಗೌರವಿಸ್ತಾನೆ. ಧರ್ಮರಾಜಪುರಿಯಲ್ಲಿ ಅವರಿಗೆ ಶಿಕ್ಷೆ ಇಲ್ಲ. ಶಿಕ್ಷೆ ಇಲ್ಲ ಅಂತಂದರೆ ಗೌರವಿಸ್ತಾನೆ ಅಂತ ಅರ್ಥ. ಬಾಬಾ ತಿಳಿಸ್ತಿದ್ದಾರೆ, ಗಾಯನ ಹೋಗೋಣ. ಯಹ ಪಾಸ್ ವಿದ್ ಆನರ್ ಹೈ. तो पास विद ऑनर होने के लिए विशेष अपने को कोई बात में, कोई भी संस्कार में, कोई भी स्वभाव में, कोई भी गुणों में, कोई भी शक्ति में कमी नहीं रखना. ಬಾಬಾ ತಿಳಿಸ್ತಿದ್ದಾರೆ, ಧರ್ಮರಾಜಪುರಿಯಲ್ಲಿ ಈಸಿಯಲ್ಲಿ ಗೌರವಾನ್ವಿತವಾಗಿ ತೇರ್ಗಡೆ ಆಗಬೇಕು. ಅಂದರೆ ಯಾವ ಮಾತಿನಲ್ಲಿಯೂ ನಾವು ಕೊರತೆ ಇರಬಾರ್ದು,
ಯಾವ ಸಂಸ್ಕಾರದ ಕೊರತೆಯೂ ಇರಬಾರ್ದು, ಯಾವ ಸ್ವಭಾವದ ಕೊರತೆಯೂ ಇರಬಾರ್ದು, ಗುಣಗಳ ಅಭಾವ ಇರಬಾರ್ದು, ಶಕ್ತಿಯಲ್ಲಿ ಕಡಿಮೆ ಇರಬಾರ್ದು. ಸಬ್ ಬಾತೊಮ್ಮೆ ಕಂಪ್ಲೀಟ್ ಬನನ ಅಂದರೆ ಪಾಸ್ ವಿತ್ ಆನರ್. ಗೌರವಾನ್ವಿತವಾಗಿ ತೇರ್ಗಡೆ, ಒಂದೇ ಪಟ್ಟಿಗೆ ಪಾಸ್, 4 ಸಬ್ಜೆಕ್ಟಲ್ಲಿ ಒಮ್ಮೆಲೆ ಪಾಸ್. ಒಂದು ಸಬ್ಜೆಕ್ಟ್ ಫೇಲ್ ಆದರೂ 1 ವರ್ಷ ಮತ್ತೆ ಪುನಃ ಫುಲ್ಲು ಓದಿ ಮತ್ತೆ ಪರೀಕ್ಷೆ ಕಟ್ಟಬೇಕಾಗ್ತದೆ. ಇಲ್ಲಿ ಹಾಗಲ್ಲ. ಗೌರವಾನ್ವಿತವಾಗಿ ತೇರ್ಗಡೆ ಅಂತಂದರೆ ಎಲ್ಲ ಮಾತುಗಳಲ್ಲಿಯೂ ಕಂಪ್ಲೀಟ್. ಎಲ್ಲ ಮಾತಂದರೆ ಯಾವುದು? ಸಂಸ್ಕಾರದಲ್ಲಿ, ಸ್ವಭಾವದಲ್ಲಿ, ಗುಣದಲ್ಲಿ, ಶಕ್ತಿಯಲ್ಲಿ ಯಾವುದು ಕಡಿಮೆ ಎನಿಸ್ಬಾರ್ದು. ಎಷ್ಟು ಬೇಕಾದ್ರೆ ಪರಿಸ್ಥಿತಿಗಳು ಬರಲಿ. तो सभी ऐसे बने हो या बन रहे हो, इसलिए ही विनाश रुका हुआ है. ಬಾಬಾ ಹೇಳ್ತಿದ್ದಾರೆ, ವಿನಾಶ ಯಾಕೆ ಇನ್ನೂ ಆಗಿಲ್ಲ? ನಾವಿನ್ನೂ ಪಾಸಾಗಿಲ್ಲ. ಎಲ್ಲ ಮಾತುಗಳಲ್ಲಿ ನಾವು ಕಂಪ್ಲೀಟ್ ಆಗಿಲ್ಲ. ಆಪನೆ ರೋಕಾ ಹೇ ವಿಶ್ವಕ್ಕೆ ವಿನಾಶ್. ಬಾಬಾ ಅಂತಾರೆ, ವಿಶ್ವದ ವಿನಾಶವನ್ನು ನಾವು ತಡೆದು ನಿಲ್ಲಿಸಿದ್ದೀವಿ. ಒಂದು ವೇಳೆ ನಾವು ಎಲ್ಲ ಮಾತುಗಳಲ್ಲಿ ಕಂಪ್ಲೀಟ್ ಆದೇವಂತಂದರೆ ಆ ಕಡೆಯಿಂದ ವಿನಾಶ. परिवर्तन के पहले ब्राह्मणों की कमियों का विनाश चाहिए. ಬಾಬಾ ಹೇಳ್ತಿದ್ದಾರೆ, ಪರಿವರ್ತನೆಯ ಮೊದಲು, ವಿನಾಶದ ಮೊದಲು ಬ್ರಾಹ್ಮಣರಲ್ಲಿರುವ ಕೊರತೆಗಳು ವಿನಾಶ ಆಗಬೇಕು. ನಮ್ಮ ಒಳಗಡೆ ಇರುವಂತಹ ಕಮ್ಮಿ ಕೊರತೆ ವಿನಾಶ ಆಯಿತು, ವಿಶ್ವ ವಿನಾಶ ಆಗ್ತದೆ. अगर ब्राह्मणों की कमियों का विनाश नहीं हुआ तो विश्व का विनाश अर्थात परिवर्तन कैसे होगा? तो परिवर्तन के आधार मूर्त आप ब्राह्मण हैं. ಬಾಬಾ ತಿಳಿಸ್ತಿದ್ದಾರೆ, ವಿಶ್ವ ಪರಿವರ್ತನೆಗೆ ಆಧಾರ ಮೂರ್ತಿಗಳು ನಾವು ಬ್ರಾಹ್ಮಣರು. ಅಷ್ಟೊತ್ತಿಗೆ ಬಾಬಾ पंजाब हरियाणा हिमाचल वालों को तो पहले तैयार होना चाहिए ಅಂತಾರೆ ಬಾಬಾ. ವಿಶ್ವ ವಿನಾಶ ಆಗೋಕ್ಕಿಂತ ಮೊದಲು ಪಂಜಾಬ್, ಹರಿಯಾಣ, ಹಿಮಾಚಲದವರು ಮೊದಲು ತಯಾರಾಗಬೇಕು. ಏನು ತಯಾರಾಗೋದಂದರೆ, कोई भी संस्कारों में, ಸ್ವಭಾವೋ ಮೇ, ಗುಣೋ ಮೇ, ಶಕ್ತಿಯೋ ಮೇ ಕಮಿ ನಹಿ ರಖನಾ. ಅದು ನಮ್ಮನ್ನು ನಾವು ತಯಾರು ಮಾಡ್ಕೊಂಡಂಗೆ. ಎಲ್ಲ ಮಾತುಗಳಲ್ಲಿ ನಾವು ಕಂಪ್ಲೀಟ್ ಆಗಬೇಕು. ಆಪ್ ಅಂತ ಲಾನೆ ವಾಲೆ ತಯಾರು ನಹಿ ಹೋ. ಜಗತ್ತನ್ನು ವಿನಾಶ ಮಾಡಲಿಕ್ಕೆ, ಅಂತ್ಯ ಮಾಡಲಿಕ್ಕೆ ನೀವು ತಯಾರಾಗಿಲ್ಲ. ಆದ್ದರಿಂದ इसलिए आतंकवादी तैयार हो गए हैं. बाबा अंतर आप अंत लाने वाले तैयार नहीं हो, इसलिए ಯಾರು ಹುಟ್ಕೊಂಡ್ರು? ಆತಂಕವಾದಿಗಳು ತಯಾರಾಗಿಬಿಟ್ರು. ನೀವು ಸಂಪನ್ನಾಗಿಬಿಟ್ರೆ ಆತಂಕವಾದಿಗಳು ತಯಾರಾಗ್ತಿರಲಿಲ್ಲ. ನಾವಿನ್ನೂ ಸಂಪನ್ನಾಗಿಲ್ಲ, ಅದಕ್ಕೆ ಅವ್ರು ಹುಟ್ಕೊಂಡ್ಬಿಟ್ಟಾರೆ. तो सभी पहले नंबर लेने वाले हो, जो भी मिले उसमें राजी रहेंगे. ಮೊದಲನೇ ನಂಬರಲ್ಲೇ ಬರಬೇಕಂತಿದ್ದೀರಲ್ವಾ? ಅಥವಾ ಯಾವ ನಂಬರ್ ಸಿಗ್ತದೋ ಅದರಲ್ಲಿ ರಾಜ್ಯ? ಸದಾ ಮಹಾವೀರರ ಮೊದಲನೇ ನಂಬರ್ ಅಂದರೆ ಯಾರು? ಸದಾ ಮಹಾವೀರರು, ಸದಾ ಲೈಟ್ ಮತ್ತು ಮೈಟಲ್ಲಿ ಸಂಪನ್ನರು, ಎಲ್ಲ ಶಕ್ತಿ ಎಲ್ಲ ಗುಣದಲ್ಲಿ ಸಂಪನ್ನರು, ಯಾವ ಸ್ವಭಾವ ಸಂಸ್ಕಾರದಲ್ಲಿಯೂ ಕೊರತೆ ಇಲ್ಲದಿರುವುದು, ಎಲ್ಲದರಲ್ಲಿಯೂ ಕಂಪ್ಲೀಟ್. ಅನೇಕೋನ್ ಸೆತು ಅಚ್ಚೇ ಹೇ, ಎಲ್ಲರಿಗಿಂತ ಚೆನ್ನಾಗೇ ಇದ್ದೀರಿ. ಐಸೆತು ನೈ ಸೋಚಿತೆ ಹೋ, ಅಚ್ಚೇ ತೋ ಹೇ ಹಿ. ಹಾಂ, ನಾನೆಲ್ಲರಿಗಿಂತ ನಾನು ಚೆನ್ನಾಗಿದ್ದೀನಿ. ಒಳ್ಳೆಯದು, ಚೆನ್ನಾಗಿದ್ದೀರಿ. ಅಚ್ಚೇಸೆ ಅಚ್ಚ ಬನನ, ಒಳ್ಳೆಯದರಲ್ಲಿ ಒಳ್ಳೆಯವರಾಗಿರ್ಬೇಕು ನಾವು. ಕೋಟೊಮೆ ಕೊಯಿ ಬನ್ ಗಯೆ, ಕೋಟೊಮೆ ಕೊಯಿ ಬನ್ ಗಯೆ, ಏ ಬಡಿ ಬಾತನಿ. ಕೋಟಿಯಲ್ಲಿ ನಾವು ಕೆಲವರನ್ನಷ್ಟೇ ಬಾಬಾ ಆರಿಸಿಕೊಂಡಿದ್ದಾರೆ, ಅದೇನು ದೊಡ್ಡ ಮಾತಲ್ಲ. ಕೋಯಿ ಮೇ ಬಿ ಕೋಯಿ ಬನ್ನ, ಕೋಟೊಮೆ ಕೊಯಿ, ಕೋಯಿ ಮೇ ಬಿ ಕೋಯಿ ಬನ್ನ. इसलिए सदा एवर रेडी, अंत में रेडी नहीं. एवर रेडी माना सदा रेडी रहने वाले. ನಾನು ಅಂತ್ಯದಲ್ಲಿ ರೆಡಿ ಆಗ್ತೀನಿ ಅಲ್ಲ, ಸದಾ ರೆಡಿಯಾಗಿರಬೇಕು ಅಂತ ಬಾಬಾ ತಿಳಿಸ್ತಾರೆ. ಅಗರ್ ಕಹೆಂಗೆ ಬನ್ ರಹೇ ಹಿ, ನಾನು ಇನ್ನೂ ರೆಡಿ ಆಗ್ತಿದ್ದೀನಿ ಅಂದರೆ ಪುರುಷಾರ್ಥ ತೀವ್ರ ನಹಿ ಹೋಗಾ, ನಮ್ಮ ಪುರುಷಾರ್ಥ ತೀವ್ರ ಆಗುವುದಿಲ್ಲ ಅಂತ ಬಾಬಾ ತಿಳಿಸ್ತಾರೆ. ಆದ್ದರಿಂದ ಹೇಗಿರಬೇಕೀಗ? ಅಂತಲಾನೆ ವಾಲೆ, ಜಗತ್ತಿನ ವಿನಾಶಕ್ಕೆ ನಾವೇ ಆಧಾರ ಮೂರ್ತಿಗಳು. ವಿನಾಶಕ್ಕೆ ಆಧಾರ ಮೂರ್ತಿ ಅನ್ನೋ ಬದಲು ಪರಿವರ್ತನೆಗೆ ಆಧಾರ ಮೂರ್ತಿ ಬ್ರಾಹ್ಮಣರು. ನಾವು ಚೇಂಜ್ ಆಗಬೇಕು. ನಾವು ಚೇಂಜ್ ಆಗಿಲ್ಲ ಅಂತಂದರೆ ಆತಂಕವಾದಿಗಳು ತಯಾರಾಗ್ಬಿಟ್ರು. ಅದಕ್ಕೆ ನಾವು ನಮ್ಮ ಪರಿವರ್ತನೆ ಇವತ್ತು ಜಗತ್ತಿಗೆ ಎಷ್ಟು ಅವಶ್ಯಕತೆ ಇದೆ. ಎವರ್ ರೆಡಿ ಇರಬೇಕು. ಬಾಬಾ ಅಂತಾರೆ, ನಾನು ಬರೀ ರೆಡಿ ಇದ್ದೀನಿ ಅಂದರೆ
ಪುರುಷಾರ್ಥ ತೀವ್ರ ಇಲ್ಲ ಅಂತ ಅರ್ಥ. ಬಾಪ್ ಕಿ ನಜರ್ ಪಹಲೆ ಪಂಜಾಬ್ ಪರ್ ಪಡಿನಾ. ಬ್ರಹ್ಮಬಾಬಾ ಇದ್ದಾಗಲೂ ಸಹಿತ ಆ ಆದಿಯಲ್ಲಿ ಮೊದಲು ಪಂಜಾಬಿನ ಮೇಲೆ ಬಾಬನ ದೃಷ್ಟಿ ಬಿತ್ತು. तो जब बाप की नज़र पहले पड़ी तो आना भी पहले नंबर में है. ಬಾಬನ ದೃಷ್ಟಿ ಪಂಜಾಬಿನ ಮೇಲೆ ಬಿದ್ದಿದೆ ಅಂತಂದ ಮೇಲೆ ಪಂಜಾಬಿನವರು ನಂಬರ್ 1ನಲ್ಲಿರಬೇಕು. ತಾವೆಲ್ಲ ಫೌಂಡೇಶನ್ ವಾಲೆ ಹೋ, तो फाउंडेशन सदा पक्का रहता है. अगर कच्चा हुआ तो सारी बिल्डिंग कच्ची हो जाती. ಫೌಂಡೇಶನ್ನೇ ಕಚ್ಚಾ ಇತ್ತಂದರೆ ಇಡೀ ಬಿಲ್ಡಿಂಗೇ ಕಚ್ಚಾಗ್ತದೆ. तो सदा इसी वरदान को याद रखना. ಯಾವ ವರದಾನ? हर परिस्थिति में पास विद ऑनर बनने वाले, इसकी विधि है ಎವರ್ ರೆಡಿ ರಹನಾ. ಪ್ರತಿಯೊಂದು ಪರಿಸ್ಥಿತಿಯಲ್ಲಿಯೂ ಸಹ ಗೌರವಾನ್ವಿತವಾಗಿ ನಾನು ತೇರ್ಗಡೆಯಾಗಬೇಕು. ಇದಕ್ಕೆ ವಿಧಿ ಸದಾ ಕಾಲಕ್ಕೂ ಎವರ್ ರೆಡಿ, ಸದಾ ಸಿದ್ಧರಾಗಿ ಇರಬೇಕು ಅಂತ ಬಾಬಾ ತಿಳಿಸ್ತಾರೆ. ಅಚ್ಚಾ, ಸಬಸೆ ಬಡಾ ಜೋನ್ ಯಾವುದು ಹೇಳಿ? ಎಷ್ಟು ಜೋನ್ಸ್ ಇದೆ, ಎಲ್ಲಕ್ಕಿಂತ ದೊಡ್ಡ ಜೋನ್ ಯಾವುದು ಹೇಳಿ? ಎಲ್ಲಕ್ಕಿಂತ ದೊಡ್ಡ ಜೋನ್ ಮಧುಬನ್. ಬಾಬಾ ಹೇಳ್ತಾರೆ ಎಲ್ಲಕ್ಕಿಂತ ದೊಡ್ಡ ವಲಯ ಯಾವುದು? ಮಧುಬನ. ಸಬ್ ಬ್ರಹ್ಮ ಕುಮಾರ್ ಕುಮಾರಿಯೋಂ ಕಾ ಅಸಲಿ ಘರ್ ಮಧುಬನ್ ಹಿ ಹೈ. ಎಲ್ಲ ಬ್ರಹ್ಮ ಕುಮಾರ ಕುಮಾರಿಯರ ಮೂಲವಾದ ಮನೆನೇ ಮಧುಬನ. ಆತ್ಮಾओं का घर, ಆತ್ಮಗಳ ಮನೆ ಯಾವುದು? ಪರಂಧಾಮ್. ಬ್ರಾಹ್ಮಣों का घर ಮಧುಬನ್. तो ಅಮೃತಸರ್ ಯಾ ಲುಧಿಯಾನಾ ಕೆ ನಹಿ ಹೋ. ತಾವೆಲ್ಲ ಅಮೃತಸರದವರು, ಲುಧಿಯಾನದವರು, ಪಂಜಾಬಿನವರು, ಹರಿಯಾಣದವರು ಅಲ್ಲ. ಪರ್ಮನೆಂಟ್ ಅಡ್ರೆಸ್ ಮಧುಬನ್. ಬಾಕಿ ಸಬ್ ಸೇವಾಸ್ಥಾನ ಹೇ. ಬಾಬಾಂತರ ನಾವೆಲ್ಲ ಮೂಲ ನಮ್ಮದು ಮನೆ ಅಸಲಿ ಘರ್ ಮಧುಬನ. ಆಮೇಲೆ ಎಲ್ಲ ನಾವು ಅಮೃತಸರದಲ್ಲಿ ಕೆಲವರು ಬಾಬನ ಮಕ್ಕಳಿದ್ದಾರೆ, ಲುಧಿಯಾನದಲ್ಲಿದ್ದಾರೆ, ಪಂಜಾಬಿನಲ್ಲಿದ್ದಾರೆ, ಹರಿಯಾಣದಲ್ಲಿದ್ದಾರೆ. ಅದು ಬಾಬಾ ಅಂತಾರೆ ಸೇವಾಸ್ಥಾನ. ಸೇವೆಗೋಸ್ಕರ ಅಲ್ಲಿದ್ದೀವಿ, ಆದರೆ ಮೂಲ ಮನೆ ನಮ್ಮದು ಮಧುಬನ. ಚಾಹೆ ಪ್ರವೃತ್ತಿ ಮೇ ರಹತೆ ಹೋ ತೋ ಭಿ ಸೇವಾಸ್ಥಾನ ಹೇ, ಘರ್ ನಹಿ ಹೇ. ಪ್ರವೃತ್ತಿಯಲ್ಲಿದ್ದವ್ರದ್ದು ಸಹಿತ ಅದು ಸೇವಾಸ್ಥಾನ. ಬಾಬಾ ಅಂತಾರೆ ನೀವು ಮನೆಯಲ್ಲಿದ್ದೀರಲ್ಲ ಅದು ನಿಮ್ಮ ಮನೆ ಅಲ್ಲ. ಸ್ವೀಟ್ ಹೋಮ್ ಮಧುಬನ್. ಇದು ನಮಗೆ ಒಳಗಡೆ ಸ್ಮೃತಿ ಇರಬೇಕು. ನನ್ನ ಮಧುರವಾದಂಥ ಮನೆ ಮಧುಬನ. ಐಸೆ ಸಮಸ್ತೆ ಹೋನ, ಈ ರೀತಿ ತಿಳ್ಕೊಂಡಿದ್ದೀರಲ್ವಾ? ಯಾ ವಹಿ ಗರ್ ಯಾದ್ ಆತಾ ಹೈ. ಅಥವಾ ನಿಮ್ಮ ಮನೆ ನೆನಪಾಗ್ತಾ ಇದೆಯಾ? ಮಧುಬನನೇ ನಮ್ಮ ಮನೆ ಅಂತ ನಿಮಗೆ ಅನುಭವ ಆಗ್ತಾ ಇದೆಯೋ ಅಥವಾ ನಿಮ್ಮ ಮನೆ ನೆನಪಾಗ್ತಾ ಇದೆಯಾ? ಆತ್ಮಗಳ ಮನೆ ಪರಂಧಾಮ, ಬ್ರಾಹ್ಮಣರ ಮನೆ ಮಧುಬನ. ಪ್ರವೃತ್ತಿಯಲ್ಲಿದ್ದಾಗ ನಿಮ್ಮ ಮನೆಯೂ ಸಹಿತ ಸೇವಾಸ್ಥಾನ ಅಂತ ತಿಳ್ಕೊಳ್ಳಿ ಅಂತ ಬಾಬಾ ತಿಳಿಸ್ತಿದ್ದಾರೆ. ಅಚ್ಚಾ, ಇವತ್ತಿನ ವರದಾನ समाने की शक्ति द्वारा एक मत का वातावरण बनाने वाले दृष्टांत रूप भव. ಅಳವಡಿಸಿಕೊಳ್ಳುವ ಶಕ್ತಿಯ ಮೂಲಕ ಏಕಮತದ ವಾತಾವರಣವನ್ನು ರೂಪಿಸುವ ದೃಷ್ಟಾಂತ ರೂಪ ಆಗಿರಿ. ಅಳವಡಿಸಿಕೊಳ್ಳುವ ಶಕ್ತಿಯ ಮೂಲಕ ಏಕಮತದ ವಾತಾವರಣವನ್ನು ರೂಪಿಸುವ ಉದಾಹರಣಾ ಮೂರ್ತಿ ಅಥವಾ ದೃಷ್ಟಾಂತ ರೂಪ ಆಗಿರಿ. तो एक जैसे मन के ही एक की ही लगन है, एक रस स्थिति में स्थित, एक की मत पर चलने वाले, आपस में संकल्पों में भी एक मत है, वही माला में पिरोए जाते. ಬಾಬಾ ಹೇಳ್ತಾರೆ ನಾವೆಲ್ಲ ಒಂದೇ ಮಾಲೆಯ ಮಣಿಗಳು. ನಮ್ಮ ಲಗನ್ ಒಂದೇ, ನಮ್ಮ ಸ್ಥಿತಿನೂ ಏಕರಸ ಸ್ಥಿತಿ. ಏಕಮತದಲ್ಲಿ ನಾವು ನಡೆಯುವವರು. ಪರಸ್ಪರ ಸಂಕಲ್ಪಗಳಲ್ಲಿಯೂ ಏಕಮತ. ಆವಾಗ ನಾವೆಲ್ಲ ಒಂದೇ ಮಾಲೆಯ ಮಣಿಗಳು. लेकिन एक मत का वातावरण तब बनेगा जब समाने की शक्ति हो. ಏಕಮತದ ವಾತಾವರಣ ಬರುವುದು ಯಾವಾಗ? ಹೊಂದಿಕೊಂಡು ಹೋದಾಗ. ಹೀಗೆ ನೋಡಿ, ನದಿಗಳಿಗೆ ಅನೇಕ ಕಡೆಯಿಂದ ನೀರು ಬರ್ತದೆ. ಕೆಸರು ನೀರು ಬರ್ತದೆ, ಒಳ್ಳೆ ನೀರು ಬರ್ತದೆ, ಸಿಹಿ ನೀರು ಬರ್ತದೆ, ಉಪ್ಪು ನೀರು ಬರ್ತದೆ, ನೀರಿನಲ್ಲಿ ನದಿಯಲ್ಲಿ ಕಸಕಡ್ಡಿನೂ ಬರ್ತದೆ. ಎಲ್ಲವನ್ನ ಸಮುದ್ರ
ಸಮಾತ ತನ್ನೊಳಗೆ ಏನು ಮಾಡ್ತದೆ, ಸಮಾವೇಶಗೊಳಿಸ್ಕೊಂಡ್ಬಿಡ್ತದೆ. ಅದೇ ರೀತಿ ಏಕಮತದ ವಾತಾವರಣವನ್ನು ನಿರ್ಮಾಣ ಮಾಡಬೇಕಾದ್ರೆ ಎಲ್ಲವನ್ನು ನಾವು ಹೊಟ್ಟೆಯೊಳಗೆ ಹಾಕೋಬೇಕು, ಎಲ್ಲವನ್ನು ಸಮಾವೇಶಗೊಳಿಸ್ಕೋಬೇಕು. ಯದಿ ಕೋಯಿ ಬಾತ್ ಮೇ ಭಿನ್ನತಾ ಹೋ ಜಾತಿ ತೋ ಉಸ್ ಭಿನ್ನತಾ ಕೋ ಸಮಾವ. ಏನಾರು ಮಾತಿನಲ್ಲಿ ಭಿನ್ನತೆ ಇದ್ದರೆ ಕೊನೆಗೆ ಅದರಲ್ಲಿಯೂ ಹೊಂದ್ಕೊಂಡು ಹೋಗಿ, ಆಗ ಪರಸ್ಪರ ಏಕತಾ ಸೆ ಸಮೀಪಾಯಂಗೆ, ಸಬಕ್ಕೆ ಆಗೆ ದೃಷ್ಟಾಂತ ರೂಪ ಬನೆಂಗೆ. ಏನಿದ್ರು ಹೊಂದ್ಕೊಂಡು ಹೋಗಬೇಕು, ಆವಾಗ ನಾವು ಎಲ್ಲರ ಮುಂದೆ ಏಕಮತದ ದೃಷ್ಟಾಂತ ರೂಪರಾಗ್ತೀವಿ. ಅಳವಡಿಸಿಕೊಳ್ಳುವ ಶಕ್ತಿಯ ಮೂಲಕ ಏಕಮತದ ವಾತಾವರಣವನ್ನು ರೂಪಿಸುವ ದೃಷ್ಟಾಂತ ರೂಪ ಆಗಿರಿ. ಅಂದರೆ ನಮ್ಮದನ್ನು ಉದಾಹರಣೆ ಕೊಟ್ಟು ಹೇಳುವಂಗಿರ್ಬೇಕು. ಸ್ಲೋಗನ್: हर संकल्प, हर वाणी, हर कर्म में रूहानियत धारण करो, तब सर्विस में रौनक आएगी. ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ಮಾತು, ಪ್ರತಿಯೊಂದು ಕರ್ಮದಲ್ಲಿ ಆತ್ಮೀಯತೆಯನ್ನು ಧಾರಣೆ ಮಾಡಿ, ಆಗ ಸೇವೆಯಲ್ಲಿ ಹೊಳಪು ಬರ್ತದೆ. ಪ್ರತಿ ಸಂಕಲ್ಪ, ಮಾತು, ಕರ್ಮದಲ್ಲಿ ಆತ್ಮೀಯತೆಯನ್ನು ಧಾರಣೆ ಮಾಡಿದಾಗ ಸೇವೆಯಲ್ಲಿ ಒಂದು ಮೆರುಗು ಬರ್ತದೆ. ಇವತ್ತು 7ನೇ ತಾರೀಕು ನಮ್ಮ ಸ್ವಮಾನ. ನಾನಾತ್ಮ ಖುಷಿಯ ಅಲೆಗಳನ್ನು ಹರಡಿಸುವವನು, ಖುಷಿಯ ಅಲೆಗಳನ್ನು ಹರಡಿಸುವವನು. ಅಚ್ಚ, ಓಂ ಶಾಂತಿ. ಈಗ 1 ನಿಮಿಷ ಬಾಬಾ ನೆನಪಲ್ಲಿ ಕೂತ್ಕೊಳ್ಳೋಣ. ಬಾಬನ ಸಮ್ಮುಖದಲ್ಲೇ ಇದ್ದೀವಿ, ಬಾಬನ ಮಾತನ್ನೇ ಕೇಳ್ತಾ ಇದ್ದೀವಿ. ಈಗ ಸಮ್ಮುಖದಲ್ಲಿ ಕೂತ್ಕೊಂಡು ಆತ್ಮಸ್ಥಿತಿಯಲ್ಲಿ ಸ್ಥಿತಾಗಿ ಮನಸ್ಸು, ಬುದ್ಧಿ ಒಬ್ಬ ತಂದೆ ಜೊತೆಗೇ ನಿಲ್ಲಿಸುವ ಅನುಭೂತಿ ಮಾಡೋಣ. ಮುರಳಿ ಕೇಳೋದು ಒಂದು ಯೋಗನೇ, ಆದರೆ ಶಬ್ದಾತೀತರಾಗಿ, ದೇಹಾತೀತರಾಗಿ ಒಬ್ಬ ತಂದೆಯ ನೆನಪಲ್ಲೇ ಕೂತ್ಕೊಳ್ಳುವಂಥ ಸ್ಥಿತಿ ಏನಿದೆ, ಆ ಏಕರಸ ಸ್ಥಿತಿ, ಅದೇ ಯೋಗಯುಕ್ತ ಸ್ಥಿತಿ. ಈ ದೇಹ ಎನ್ನುವ ಮಣ್ಣಿನ ಪ್ರಣತೆಯಲ್ಲಿ ನಾನು ಆತ್ಮ ಜ್ಯೋತಿ ಬೆಳಗುತ್ತಿದ್ದೇನೆ. ब्रुकुटी के बीच में चमक रहा है अजब सितारा. ನಾನು ಆತ್ಮಜ್ಯೋತಿ, ಪಾಯಿಂಟ್ ಆಫ್ ಲೈಟ್, ಅವಿನಾಶಿಯಾದ ಜ್ಯೋತಿ. ನಾನು ಆತ್ಮ ಜಗೇ ಹುಯೇ ದೀಪಕ್, ಸ್ವಪ್ರಕಾಶಮಯವಾಗಿ ಬೆಳಗುತ್ತಿರುವ ಆತ್ಮ ನಾನು. ಸ್ವತಂತ್ರ ಜ್ಯೋತಿ ನಾನು. ನಿರಂತರ ಬೆಳಗುತ್ತಿರುವ ನಂದಾದೀಪ ನಾನು. ಆತ್ಮಜ್ಯೋತಿ ಸ್ವರೂಪವನ್ನು ದರ್ಶಿಸಿರಿ. ಸ್ವಯಂನ ಭಾಗ್ಯವನ್ನು ನೋಡಿ. ಆತ್ಮಜ್ಯೋತಿ ಸ್ವಯಂ ದಾತನಾಗಿರುವ, ಸದಾ ದಾತನಾಗಿರುವ, ನಿಸ್ವಾರ್ಥ ದಾತನಾಗಿರುವ, ಸದಾ ಕೊಡುವ ಆ ಪರಂಜ್ಯೋತಿ ಸ್ವರೂಪ ಶಿವ ತಂದೆಯನ್ನು ನಾನು ರಾಜಿ ಮಾಡಿಕೊಂಡಿದ್ದೇನೆ. ಆಹಾ,
ನನ್ನಾತ್ಮನ ಅತೀ ಸಮೀಪವರ್ತಿ. ನನ್ನಾತ್ಮನ ಜೊತೆಗೆ ಸದಾ ಕಂಬೈನ್ಡ್. ನನ್ನ ಅತಿ ಪ್ರೀತಿಯ ತಂದೆ ಶಿವಬಾಬಾ, ದಾತ, ವಿಧಾತ, ವರದಾತ, ಬಾಬಾ ತಮ್ಮನ್ನ ರಾಜಿ ಮಾಡಿಕೊಂಡು ನಾನು ಎಲ್ಲ ಖಜಾನೆಗಳಲ್ಲಿ ಸಂಪನ್ನನಾದೆ. ಜ್ಞಾನದ ಖಜಾನೆಯಲ್ಲಿ ಸಂಪನ್ನ ಜ್ಯೋತಿ. ಸರ್ವಶಕ್ತಿವಂತ ಬಾಬಾ ತಮ್ಮನ್ನ ರಾಜಿ ಮಾಡಿಕೊಂಡು ಸರ್ವಶಕ್ತಿಯ ಖಜಾನೆಯಲ್ಲಿ ಸಂಪನ್ನ ಜ್ಯೋತಿ. ದಿವ್ಯ ಗುಣಗಳ ಗಣಿಯಾಗಿರುವ ಬಾಬಾ ತಮ್ಮನ್ನ ರಾಜಿ ಮಾಡಿಕೊಂಡು ನನ್ನಾತ್ಮ ಸರ್ವ ಗುಣಗಳ ಖಜಾನೆಯಲ್ಲಿ ಸಂಪನ್ನ ಜ್ಯೋತಿ. ಬಾಪ್ದಾದರವರ ಸಮ್ಮುಖದಲ್ಲಿ ಭರ್ಪೂರ ತಾಕ ಅನುಭವ. ಬಾಬಾ, ಬಾಪ್ದಾದ ತಾವು ಭಾಗ್ಯವಿದಾತ. ಹೇಗೆ ದಾತ, ವಿದಾತ, ವರದಾತ ತಮ್ಮನ್ನು ರಾಜಿ ಮಾಡಿಕೊಂಡಂತೆ ಬಾಬಾ ತಾವು ಭಾಗ್ಯವಿದಾತ. ಇಡೀ ವಿಶ್ವಕ್ಕೆ ಭಾಗ್ಯವನ್ನು ಕೊಡುವ, ಎಲ್ಲರ ಭಾಗ್ಯೋದಯವನ್ನು ಮಾಡುವ ಭಾಗ್ಯವಿದಾತ ತಂದೆ ತಾವು ನನ್ನವರು. ಬಾಪ್ದಾದರವರನ್ನ ಭಾಗ್ಯವಿದಾತನನ್ನ ರಾಜಿ ಮಾಡಿಕೊಂಡು ಆಹಾ ನನ್ನ ಮಸ್ತಕದಲ್ಲಿ ಭಾಗ್ಯದ ನಕ್ಷತ್ರ ಹೊಳಿತಾ ಇದೆ. ನನ್ನ ಮುಖಮಂಡಲದಲ್ಲಿ ಭಾಗ್ಯದ ಚಮಕಿದೆ. ನೋಡಿದವರೆಲ್ಲ ಹೇಳ್ತಿದ್ದಾರೆ, ನೀವೆಂಥ ಭಾಗ್ಯವಂತರು. ಹೌದು ಬಾಬಾ, ತಾವು ಭಾಗ್ಯವಿದಾತ, ತಾವು ನನ್ನವರಾಗಿದ್ದೀರಿ. ಆಹಾ, ಈತನೂ ಎಷ್ಟು ಭಾಗ್ಯಶಾಲಿ. ಸೇವಾ ಸಾಧನವಾಗಿರುವ ಈತನು ಎಂಥ ಭಾಗ್ಯಶಾಲಿತನು. ಎಂಥ ಸೇವೆಗೂ ಸದಾ ತಯಾರಾಗಿರುವ, ಎವರ್ ರೆಡಿ, ಯಾವ ಸೇವೆಯಿಂದಲೂ ವಂಚಿತರಾಗದಂತೆ ಸಹಯೋಗ ನೀಡುತ್ತಿರುವ ತನುವನ್ನು ನೋಡಿ ಆಹಾ, ಎಂಥ ಒಂದು ಭಾಗ್ಯ. ಕರ್ಮಯೋಗದಿಂದ ದೇಹದ ಎಲ್ಲ ಹಿಸಾಬ್ ಕಿತಾಬನ್ನು ಪರಿವರ್ತನೆ ಮಾಡಿಕೊಂಡು ನಾನಾತ್ಮ ಈ ತನುವಿನ ಆಧಾರದಿಂದ ಬಾಬಾ ಸೇವಾ ಭಾಗ್ಯ, ತಮ್ಮ ಜೊತೆಗಿರುವ ಭಾಗ್ಯ, ತಮ್ಮ ನೆನಪು ಮಾಡುವ ಭಾಗ್ಯ, ಸರ್ವ ಖಜಾನೆಗಳನ್ನು ತುಂಬಿಸಿಕೊಳ್ಳುವ ಭಾಗ್ಯ,
ಧನ್ಯನಾದೆ ಬಾಬಾ. ನಾನೀಗ ಆತ್ಮಜ್ಯೋತಿ ಭಾಗ್ಯವಿದಾತನ ಸಮ್ಮುಖದಲ್ಲಿದ್ದೀನಿ. ಆಹಾ, ನನ್ನ ಮನಸ್ಸು ಎಷ್ಟು ಹರ್ಷಿತವಾಗಿದೆ. ಸರ್ವ ಪ್ರಾಪ್ತಿಗಳಲ್ಲಿ ಸಂಪನ್ನ. ಬಾಬಾ ತಾವೇ ನನಗೆ ಸಾರಾ ಸಂಸಾರ. अब मेरे लिए एक बाबा है, दूसरा ना कोई. ಆ ಸುಂದರ ಮನಸ್ಸಿಗೆ ಎಂಥ ಭಾಗ್ಯ ಬಾಬಾ ಇದು. ಬಾಬಾ ತಾವು ಭಾಗ್ಯವಿದಾತ. ಎಷ್ಟು ಅಪರಿಮಿತವಾದ ಜ್ಞಾನಧನವನ್ನು ನೀಡುತ್ತಿದ್ದೀರಿ. ಸ್ಥೂಲ ಧನಕ್ಕೂ ಯಾವ ರೂಪದ ಕೊರತೆ ಇಲ್ಲದಂತೆ ಎಂತಹ ಆರಾಮ ಸಿಕ್ಕಿದೆ ನನಗೆ. ಬಾಬಾ ನಾನಿರುವುದೇ ತಮ್ಮ ಸೇವೆಗಾಗಿ. ನಮ್ಮಲ್ಲಿರುವ ಧನ ತಮ್ಮ ಸೇವೆಗಾಗಿ ಬಾಬಾ. ಸತ್ಯ ಹೃದಯದಿಂದ, ಸತ್ಯ ಮನಸ್ಸಿನಿಂದ ಬಾಬಾ ಅವಶ್ಯಕತೆ ಇರುವ ಎಲ್ಲ ಸೇವೆಯನ್ನು ಮಾಡುವ ಭಾಗ್ಯವನ್ನು ನೀಡಿದಿರಿ. ಭಾಗ್ಯವಿದಾತ ತಂದೆ, ಎಂತಹ ಜನದ ಭಾಗ್ಯ. ಸುತ್ತಮುತ್ತ ದೇಹ ಸಂಬಂಧಿಕರು, ಅಲೌಕಿಕ ಬ್ರಾಹ್ಮಣ ಪರಿವಾರ, ಎಂಥ ಸ್ನೇಹ ಇದು. ಎಷ್ಟು ಸಹಯೋಗದ ಅನುಭೂತಿ. ಎಲ್ಲರ ಜೊತೆಗೆ ಎಷ್ಟು ಪ್ರಸನ್ನ ಚಿತ್ತನಾಗಿದ್ದೇನೆ. ಎಲ್ಲರೂ ಎಷ್ಟೊಂದು ಗೌರವದಿಂದ ನೋಡುತ್ತಿದ್ದಾರೆ. ಎಷ್ಟು ಸಹಯೋಗ ನೀಡುತ್ತಿದ್ದಾರೆ. ಎಷ್ಟು ಸ್ನೇಹದಿಂದ ಬಳಿ ಬರುತ್ತಿದ್ದಾರೆ. ನಾನು ಪ್ರಸನ್ನ ಚಿತ್ತ. ಈ ಜನರ ಮಧ್ಯೆಯೂ ನಾನು ಪ್ರಸನ್ನ ಚಿತ್ತ. ಬಾಬಾ ಭಾಗ್ಯವಿದಾತನಾದ ತಮ್ಮನ್ನು ನನ್ನ ಜೊತೆಗಾರ ಮಾಡಿಕೊಂಡಕ್ಕೆ ಈ ತನುವಿನ ಭಾಗ್ಯ, ಮನಸ್ಸಿನ ಭಾಗ್ಯ, ಧನದ ಭಾಗ್ಯ, ಜನರ ಭಾಗ್ಯ. ಧನ್ಯನಾದೆ ತಂದೆ. ಧನ್ಯನಾದೆ. ಭಾಗ್ಯವಿದಾತನ ಕೈ ಹಿಡಿದ ನಾನಾತ್ಮ, ಪದ್ಮಾಪದಂ ಭಾಗ್ಯವಾನಾತ್ಮ. ಈ ನಶೆಯಲ್ಲಿ ಖುಷಿಯಲ್ಲಿದ್ದು ಅನೇಕರಿಗೆ ಭಾಗ್ಯೋದಯ ಮಾಡಿಸುವ, ಭಾಗ್ಯವಿದಾತನ ಕೈ ಹಿಡಿಯುವಂತೆ ಮಾಡುವ ಸೇವೆ ಮಾಡುವುದೇ ನನ್ನ ಜೀವನದ ಲಕ್ಷ್ಯ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.